ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಮುಂದೆ ಬರ್ತಕ್ಕಂಥ FDA, SDA, PC, PSI ಮತ್ತು ಇನ್ನಿತರ ಪರೀಕ್ಷೆಗಳಿಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಇವೆಂಟ್ಸ್, ಪ್ರಚಲಿತ ಘಟನೆಗಳನ್ನು ನಾವು ಗ್ಲಾನ್ಸ್ ಮಾಡ್ತಾ ಇದ್ದೀವಿ, ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಾನು ಯಾವಾಗಲೇ ಹೇಳ್ತಾ ಇರ್ತೀನಿ, ಲಾಸ್ಟ್ 18 ಮಂತ್ಸ್ದು ಕರೆಂಟ್ ಇವೆಂಟ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲೂ ಲಾಸ್ಟ್ 6 ಮಂತ್ದು ಭಾಳ ಇಂಪಾರ್ಟೆಂಟು ಅಂತ ಹೇಳ್ತಾ ಇರ್ತೀನಿ. ಹಾಗಾದರೆ ಲಾಸ್ಟ್ 18 ಮಂತ್ಸ್ ಅಂದರೆ ಈಗ ಡಿಸೆಂಬರ್ 2020. ಸೊ ಇಲ್ಲಿಂದ ಲಾಸ್ಟ್ 18 ಮಂತ್ಸ್ ಅಂದರೆ ಜೂಲೈ 2019ರಿಂದ ಡಿಸೆಂಬರ್ 2019ವರೆಗೂ ಫಸ್ಟ್ 6 ಮಂತ್ ಆಗುತ್ತೆ ಈ ಒಂದು 18 ಮಂತ್ಸಲ್ಲಿ. ನಂತರ ಜನವರಿ 2020ರಿಂದ ಜೂನ್ 2020 ಅದರ ನೆಕ್ಸ್ಟ್ 6 ಮಂತ್ ಆಗುತ್ತೆ. ಅದ ನಂತರ ಬರೋದೇ ಇಂಪಾರ್ಟೆಂಟು ಜೂಲೈ 2020ರಿಂದ ಡಿಸೆಂಬರ್ 2020 ವೆರಿ ವೆರಿ ಇಂಪಾರ್ಟೆಂಟು. ಓಕೆ, ಸೊ ಈಗ ನೋಡಿ, ಈ ಎಲ್ಲ 18 ಮಂತ್ಸ್ ಕರೆಂಟ್ ಇವೆಂಟ್ಸು ಆಲ್ರೆಡಿ ನೀವು ನೋಡಿದ್ದೀರಾ, ನನ್ನ ಚಾನಲಲ್ಲಿ ಪ್ರತಿ ಮಂತ್ದು ಮಾಡಿಕೊಟ್ಟಿದ್ದೀನಿ. ಈಗ ಜೂಲೈ 2020ರಿಂದ ಡಿಸೆಂಬರ್ 2020ವರೆಗಿನ ಕರೆಂಟ್ ಇವೆಂಟ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲೂ ಈ ಲಾಸ್ಟ್ 6 ಮಂತಿಂದ 200 ಪ್ರಚಲಿತ ಘಟನೆಗಳು ಯಾವ್ಯಾವ ಇಂಪಾರ್ಟೆಂಟು, 200 ಕರೆಂಟ್ ಇವೆಂಟ್ಸ್ ಯಾವ್ಯಾವ ಇಂಪಾರ್ಟೆಂಟ್ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಹಾಗಾದರೆ ಈ 200 ಕ್ವಶನ್ಸು ನಮ್ಮ ಭವಿಷ್ಯವನ್ನು ಚೇಂಜ್ ಮಾಡ್ತಾವ ಅನ್ನೋದಾದರೆ ಹೌದು. ಈ 200 ಕ್ವಶನ್ಸ್ ಏನಿದಾವೆ ಇವು ಜಾಬ್ ಸಿಗೋದ್ರಲ್ಲಿ ಸಿಂಹಪಾಲು ಕೊಡುಗೆಯನ್ನು ನೀಡ್ತಾವ ಅನ್ನೋದಾದರೆ ಎಸ್. ನೋಡಿ, ಜಾಬ್ ಸಿಗೋದು ಕೇವಲ ಒಂದೊಂದು ಕ್ವಶನಿಂದ ಒಂದೊಂದು ಸಲ ಒಂದೊಂದು ಮಾರ್ಕ್ಸಿಂದ ಜಾಬು ಸಿಗ್ಬೋದು, ಸಿಗದೇ ಇರ್ಬೋದು. ಹಾಗಾಗಿ ಈ 200 ಕ್ವಶನ್ಸಲ್ಲಿ 20-30 ಕ್ವಶನ್ಗೂ ನಿಮಗೂ ಒಂದು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಕ್ವಶನ್ಸು ಇದರಲ್ಲಿ ಇದ್ದಾವೆ. ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಲಾಸ್ಟ್ ವೀಡಿಯೋಸ್ಗಳಲ್ಲಿ ನಾವು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಹಾಗಾದರೆ ಆ 200 ಕ್ವಶನ್ಸ್ ಯಾವ್ಯಾವು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಬನ್ನಿ. ಹಾಗಾದರೆ ನೋಡಿ, ಟಾಪ್ 200 ಕರೆಂಟ್ ಇವೆಂಟ್ಸ್ ಕ್ವಶನ್ಸ್ ಆಫ್ 2020 ಜೂಲೈ ಟು ಡಿಸೆಂಬರ್ 2020 ಅಂದರೆ ಲಾಸ್ಟ್ 6 ಮಂತ್ದು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಲಾಸ್ಟ್ 6 ಮಂತ್ಗೆ ಭಾಳ ಫೋಕಸ್ ಮಾಡಬೇಕು. ಅದು ನೆಕ್ಸ್ಟ್ 6 ಮಂತ್ಗೆ ಒಂದಷ್ಟು ಫೋಕಸ್ಸು, ಅದರ ಲಾಸ್ಟ್ 6 ಮಂತ್ಗೆ ಸ್ವಲ್ಪ ಫೋಕಸ್ ಮಾಡಬೇಕಂತ. ಸೊ ಹಾಗಾಗಿ ಟಾಪ್ 200 ಪ್ರಚಲಿತ ಘಟನೆಗಳು 2020 ಯಾವ್ಯಾವ ಆಗ್ತವೆ. ಸೊ ಈ ಟಾಪ್ 200 ಇವತ್ತಿನ ಈ ವಿಡಿಯೋದಲ್ಲಿ ಪಾರ್ಟ್ 1 ಅಂತ ಮಾಡಿ ಇದರಲ್ಲಿ ಮೊದಲ 100 ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಗೆಟ್ ರೆಡಿ ಫಾರ್ RSI, PSI, FDA, SDA, PC, ಗ್ರೂಪ್ ಸಿ ಆರ್ ಎನಿ ಅದರ್ ಎಕ್ಸಾಮ್ಸ್. ಓಕೆ, ಹಾಗಾದರೆ ಟಾಪ್ 100 ಪ್ರಶ್ನೆಗಳು ಯಾವ್ಯಾವು, ನೆಕ್ಸ್ಟ್ ಟಾಪ್ 100ನ ಮುಂದಿನ ವಿಡಿಯೋದಲ್ಲಿ ನಾನು ತರ್ತೀನಿ. ಓಕೆ, ಸೊ ಇಲ್ಲಿ ನನ್ನ ಒಂದು ಕಿರು ಪರಿಚಯ ಇದೆ, ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ. ಲೆಟ್ಸ್ ಮೂವ್ ಆನ್. ನೋಡಿ, ಜೂಲೈ 2019ರಿಂದ ಡಿಸೆಂಬರ್ 2020ವರೆಗೂ ಕರೆಂಟ್ ಇವೆಂಟ್ಸು ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಅದರ ಒಂದು ಪ್ಲೇ ಲಿಸ್ಟ್ನ ಇಲ್ಲಿ ಕೊಟ್ಟಿರ್ತೀನಿ, ಸೊ ನೋಡ್ಬೋದು. ಓಕೆ, ಸೊ ಈಗ ಆಲ್ರೆಡಿ ನಾವು ಜನವರಿ 2020ರಿಂದ ಜೂನ್ 2020ವರೆಗೂ 60 ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಆಲ್ರೆಡಿ ಡಿಸ್ಕಸ್ ಮಾಡಿರ್ತೀನಿ. ಅದರದ್ದು ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆ, ಸೊ ಈಗ ನೆಕ್ಸ್ಟ್ ಜೂಲೈ 2020ರಿಂದ ನಾವು ಫೋಕಸ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ, ಆಗಸ್ಟ್ದಾಗಿರ್ಬೋದು, ನವೆಂಬರು, ಡಿಸೆಂಬರ್ದು ಇನ್ನೂ ಮಾಡಿಕೊಟ್ಟಿಲ್ಲ, ಅದನ್ನು ಸಹಿತ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಮತ್ತು ನೆಕ್ಸ್ಟ್ 100 ಕ್ವಶನ್ಸಲ್ಲಿ ಡಿಸೆಂಬರ್ದು 2 ವೀಕಿಂದ ಒಂದು 10 ಕ್ವಶನ್ನ ಇಂಪಾರ್ಟೆಂಟ್ ಆಗಿರೋವನ್ನ ಆ್ಯಡ್ ಮಾಡ್ತೀನಿ. ಓಕೆ, ಸೊ ಹಾಗಾದರೆ ಟಾಪ್ 200 ಕರೆಂಟ್ ಇವೆಂಟ್ಸು ನಮ್ಮ ಭವಿಷ್ಯವನ್ನು ಚೇಂಜ್ ಮಾಡ್ತಕ್ಕಂಥ, ಸೊ ಜಾಬ್ ಸಿಗೋದ್ರಲ್ಲಿ ಸಿಂಹಪಾಲು ಕೊಡುಗೆಯನ್ನು ಕೊಡ್ತಕ್ಕಂಥ ಪ್ರಶ್ನೆಗಳು ಯಾವುವು, ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ನೋಡಿ, ಕ್ವಶನ್ ನಂಬರ್ 1, ಈ ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಲ್ಲ? ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಗ್ಲೋಬಲ್ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ. ಇಲ್ಲಿ ನಾನು ಈ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋಕ್ಕೆ ಮುಂಚೆ ಒಂದಷ್ಟು ಇನ್ಫಾರ್ಮೇಷನ್ ಹೇಳ್ತೀನಿ. ನೋಡಿ, ಇದು ಗ್ಲಾನ್ಸ್ ಮಾಡ್ತಕ್ಕಂಥ ಒಂದು ಸೆಷನ್ ಮಾತ್ರ, ಕಂಪ್ಲೀಟ್ ಅನಾಲಿಸಿಸ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ನಾನು ಪ್ರತಿ ಕರೆಂಟ್ ಇವೆಂಟ್ಸ್ ವೀಡಿಯೋದಲ್ಲೂ ಒಂದೊಂದು ಕ್ವಶನ್ನ 2-3 ನಿಮಿಷ, 5-5 ನಿಮಿಷ ಎಲ್ಲ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಆ ಒಂದು ಇನ್ಫಾರ್ಮೇಷನಿಂದ ಎಷ್ಟೋ ಕ್ವಶನ್ಗೆ ನಿಮಗೆ ಯೂಸ್ ಆಗ್ಬೋದು. ಆದರೆ ಇಲ್ಲಿ ಅಷ್ಟು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮು ಇಲ್ಲ, ನಿಮಗೆ ನೋಡೋಕ್ಕೂ ಟೈಮ್ ಇಲ್ಲ, ಯಾಕಂದರೆ ಎಕ್ಸಾಮ್ಸ್ ಹತ್ರ ಇದ್ದಾವೆ. ಹಾಗಾಗಿ ಜಸ್ಟ್ ಗ್ಲಾನ್ಸ್ ಮಾಡ್ತಾ ಹೋಗ್ತೀನಿ. ಆ ಒಂದು ಕರೆಂಟ್ ಇವೆಂಟ್ಸ್ ವೀಡಿಯೋಗಳನ್ನು ಯಾರು ನೋಡಿಲ್ವೋ ಹೋಗಿ ಪ್ಲೇ ಲಿಸ್ಟಲ್ಲಿ ನೋಡ್ಬೋದು. ಹಾಗಾದರೆ ಏನು ಗ್ಲಾನ್ಸ್ ಮಾಡ್ತೀನಿ, ಎಲ್ಲೆಲ್ಲಿ ಸ್ಟಾಟಿಕ್ ಇನ್ಫಾರ್ಮೇಷನ್ನು, ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಕೊಡಬೇಕು ಅಲ್ಲಿ ಕೊಡ್ತಾ, ಆ ಟಾಪಿಕ್ ಮೇಲೆ, ಆ ಒಂದು ಕ್ವಶನ್ ಮೇಲೆ ಎಷ್ಟು ಬೇಕು ಇನ್ಫಾರ್ಮೇಷನ್ ಅಷ್ಟು ನೋಡ್ತಾ ಮುಂದೆ ಹೋಗ್ತಾ ಹೋಗೋಣ. ಹಾಗಾದರೆ ಈ ಒಂದು ಕ್ವಶನಲ್ಲಿ ಜಾಗತಿಕ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಯಾವುದಲ್ಲ ಅಂತ ಕೇಳಿದರೆ 4 ಆಪ್ಷನಲ್ಲಿ ನೋಡಿ, ಮೂಡೀಸ್ ಇನ್ವೆಸ್ಟರ್ಸ್ ಸರ್ವಿಸು, ಸ್ಟ್ಯಾಂಡರ್ಡ್ ಆ್ಯಂಡ್ ಪೂರ್ಸ್ SNP ಅಂತ ಕರಿತೀವಿ, ಫಿಚ್ ರೇಟಿಂಗ್ಸ್ ಮತ್ತು ಇನ್ನೊಂದು ATP ರ್ಯಾಂಕಿಂಗ್ಸ್. ಸೊ ಈ 4ರಲ್ಲಿ ATP ರ್ಯಾಂಕಿಂಗ್ಸ್ ಮಾತ್ರ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಲ್ಲ, ಇನ್ನು 3 ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಗ್ತವೆ. ATP ರ್ಯಾಂಕಿಂಗ್ಸ್ ಅಂತಕ್ಕಂಥದ್ದು ಈ ನಮ್ಮ ಟೆನ್ನಿಸ್ ಪ್ಲೇಯರ್ಸ್ಗೆ ರ್ಯಾಂಕ್ 1, 2 ಅಂತ ಕೊಡ್ತೀರಲ್ವ, ಸೊ ಆ ಒಂದು ಅಸೋಸಿಯೇಷನ್ ATP ಅಸೋಸಿಯೇಷನ್ ಆಗುತ್ತೆ. ಓಕೆ, ಇನ್ನು ಮೂಡೀಸು, SNP ಮತ್ತು ಫಿಚ್ಚು
ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್ ಆಗ್ತವೆ. ಓಕೆ, ಸೊ ಈ ಏಜೆನ್ಸೀಸ್ ಏನು ಮಾಡ್ತವೆ, ಒಂದು ದೇಶದ ಸಾಲವನ್ನು ಮರುಪಾವತಿ ಮಾಡ್ತಕ್ಕಂಥ ಒಂದು ಕೆಪಬಿಲಿಟಿ ಎಷ್ಟಿದೆ, ಒಂದು ಬ್ಯಾಂಕ್ಗಳು ಯಾವ ರೀತಿಯಾಗಿ ಸಾಲವನ್ನು ತೆಗೆದುಕೊಂಡ ನಂತರ ಮರುಪಾವತಿ ಮಾಡ್ಬೋದು ಅಂತಕ್ಕಂಥ ಒಂದು ರೇಟಿಂಗ್ಸ್ನ ಕೊಡ್ತಕ್ಕಂಥವು ಈ ಒಂದು ಕ್ರೆಡಿಟ್ ರೇಟಿಂಗ್ಸ್ ಏಜೆನ್ಸೀಸ್ ಆಗ್ತವೆ. ಸೊ ಅವುಗಳು ಏನು ಮಾಡ್ತವೆ, 2 ಟೈಪ್ ಆಫ್ ರೇಟಿಂಗ್ಸ್ ಕೊಡ್ತವೆ. ಒಂದು ವರ್ಷಕ್ಕಿಂತ ಮೇಲ್ಪಟ್ಟಿರ್ತಕ್ಕಂಥದ್ದು, ಇನ್ನೊಂದು 1 ವರ್ಷಕ್ಕಿಂತ ಕೆಳಗಿರ್ತಕ್ಕಂಥದ್ದು, ಅಂದರೆ ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಅಂತ. ಓಕೆ, ಸೊ ಇದರಲ್ಲಿ ಮತ್ತೆ ಉತ್ತಮ ರ್ಯಾಂಕ್ ಯಾವುದು, ಕಡಿಮೆ ರ್ಯಾಂಕ್ ಯಾವುದು ಅಂತ ಕೊಡ್ತಾ ಹೋಗ್ತಾರೆ. ಸೊ ಇಷ್ಟು ಕಾರಣ, ಯಾಕಂದ್ರೆ ನಾವು ಆಲ್ರೆಡಿ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಆ ಒಂದು ಕರೆಂಟ್ ಇವೆಂಟ್ಸ್ ವಿಡಿಯೋದಲ್ಲಿ ನೋಡಿದ್ದೀವಿ. ಸೊ ನೆಕ್ಸ್ಟ್ 2ನೇ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಈ ಕೆಳಗಿನ ಯಾರನ್ನು ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿಯಾಗಿ ನೇಮಕ ಮಾಡಿದೆ ಅಂದರೆ ಸರಿಯಾದ ಉತ್ತರ ಇಂದ್ರಮಣಿ ಪಾಂಡೆ ಅವರನ್ನು ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿಯಾಗಿ ನೇಮಕ ಮಾಡಿದೆ. ನೋಡಿ, ಇವರು ಹಿರಿಯ IFS ಅಧಿಕಾರಿಯಾಗಿದ್ದಾರೆ, ಈಗ ಕಾಯಂ ಪ್ರತಿನಿಧಿಯಾಗಿ ನೇಮಕ ಮಾಡಿದ್ದಾರೆ. ಇಂಡಿಯಾಸ್ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಟು ಯುನೈಟೆಡ್ ನೇಷನ್ಸ್, ಇಂದ್ರಮಣಿ ಪಾಂಡೆ ಅವರು. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆ, ಇತ್ತೀಚೆಗೆ ನೂತನವಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂದರೆ ನ್ಯೂ ಚೇರ್ಮನ್ ಬಂದಿದ್ದಾರೆ ICCಗೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ಗೆ. ಈಗ ಯಾರು ಅನ್ನೋದು ಪ್ರಶ್ನೆ ಆಗುತ್ತೆ. ಗ್ರೆಗ್ ಬಾರ್ಕ್ಲೆ ಅವರು, ಇವರು ನ್ಯೂಜಿಲೆಂಡ್ ಅವರು, ಈಗ ನ್ಯೂ ICC ಚೀಫ್ ಆಗ್ತಾರೆ. ಮೊದಲು ಯಾರಿದ್ರು ಅಂದರೆ ಶಶಾಂಕ್ ಮನೋಹರ್ ಅವರಿದ್ದರು, ನಮ್ಮ ಭಾರತದವರು ರಾಜೀನಾಮೆ ಕೊಟ್ಟರು. ಸೊ ಈಗ ಗ್ರೆಗ್ ಬಾರ್ಕ್ಲೆ ಅವರು ನ್ಯೂಜಿಲೆಂಡ್ ಅವರು ಇದ್ದಾರೆ. ಇನ್ನು ಸೌರವ್ ಗಂಗೂಲಿ ಅವರು BCCI ಚೇರ್ಮನ್ನು, ಬ್ರಿಜೇಶ್ ಪಟೇಲ್ ಅವರು IPL ಗವರ್ನಿಂಗ್ ಕೌನ್ಸಿಲ್ನ ಚೇರ್ಮನ್. ಓಕೆ, ನೆಕ್ಸ್ಟ್ ಇದೆಲ್ಲ ನಾವು ಆಲ್ರೆಡಿ ನೋಡಿದ್ದೀವಿ. 4ನೇ ಪ್ರಶ್ನೆ, ಭಾರತವು MiG-29 ಯುದ್ಧ ವಿಮಾನಗಳನ್ನು ಯಾವ ದೇಶದಿಂದ ಖರೀದಿಸ್ತಾ ಇದೆ ಅಂದರೆ ರಷ್ಯಾದಿಂದ MiG-29 ಯುದ್ಧ ವಿಮಾನಗಳನ್ನು ಖರೀದಿಸ್ತಾ ಇದೆ. ಓಕೆ, ಈಗ ಚೀನಾ ಜೊತೆ ಭಾಳಷ್ಟು ಒಂದು ಘರ್ಷಣೆ ನಡೀತಾ ಇದೆ, ಹಾಗಾಗಿ ನಮ್ಮ ಸೇನೆಗೆ ಶಸ್ತ್ರಾಸ್ತ್ರ ಬಲವನ್ನು ನೀಡ್ತಕ್ಕಂಥದ್ದಕ್ಕೆ ಡಿಫೆನ್ಸ್ ಮಿನಿಸ್ಟ್ರಿ ಭಾಳ ಒಂದು ಫೋಕಸ್ ಮಾಡ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ 5ನೇ ಪ್ರಶ್ನೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಹೆಚ್ಚಳ ಕುರಿತು ಅಧ್ಯಯನ ಮಾಡಿ ವರದಿ ಸಲ್ಲಿಸಲು ಈ ಕೆಳಗಿನ ಯಾರ ನೇತೃತ್ವದಲ್ಲಿ ಆಯೋಗವನ್ನು ರಚನೆ ಮಾಡಲಾಗಿತ್ತು ಅಂದರೆ HN ನಾಗಮೋಹನ್ ದಾಸ್ ಅವರ ಒಂದು ನೇತೃತ್ವದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಮೀಸಲಾತಿ ಹೆಚ್ಚಳ ಕುರಿತು ಅಧ್ಯಯನವನ್ನು ಮಾಡಿ ವರದಿ ಸಲ್ಲಿಸೋದಕ್ಕೆ ಕೇಳಿದ್ರು. ಈಗ ಅವರು ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ಸೊ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾವು ನೋಡಿದ್ವಿ, ಎಷ್ಟು ಪರ್ಸೆಂಟೇಜಿಂದ ಎಷ್ಟು ಪರ್ಸೆಂಟೇಜಿಗೆ ಹೆಚ್ಚಿಸೋದಕ್ಕೆ ಅವರು ರೆಕಮೆಂಡ್ ಮಾಡಿದ್ದಾರೆ ಅಂತ. ಓಕೆ, 6ನೇ ಪ್ರಶ್ನೆ, ಭಾರತದಲ್ಲಿ ಕೊರೋನಾ ವೈರಸ್ಗೆ ಲಸಿಕೆ ಕಂಡುಹಿಡಿಯಲು ಪ್ರಯತ್ನಿಸುತ್ತಿರುವ ICMR ಹಾಗೂ ಭಾರತ್ ಬಯೋಟೆಕ್ 1 ಹಂತದವರೆಗೆ ಯಶಸ್ವಿಗೊಂಡಿದ್ದಾವೆ. ಅವುಗಳ ಸಹಭಾಗಿತ್ವದಲ್ಲಿ ಈಗ ಕ್ಲಿನಿಕಲ್ ಟ್ರಯಲ್ ಹಂತದಲ್ಲಿರುವ ಲಸಿಕೆಯ ಹೆಸರೇನು ಅಂದರೆ ಸರಿಯಾದ ಉತ್ತರ ಕೋವ್ಯಾಕ್ಸಿನ್ ಆಗುತ್ತೆ. ಯಾರ್ಯಾರಂದ್ರೆ ICMR ಮತ್ತು ಭಾರತ್ ಬಯೋಟೆಕ್ ಅವರು ಸೇರಿ ಈ ಒಂದು ಲಸಿಕೆಯನ್ನು ಕಂಡುಹಿಡಿತಾ ಇದ್ದಾರೆ. ಓಕೆ, ಹಾಗಾದರೆ ಕೋವ್ಯಾಕ್ಸಿನ್ ಅಂತಕ್ಕಂಥದ್ದು ಭಾಳ ವೆರಿ ಇಂಪಾರ್ಟೆಂಟು, ನೆನ್ಪಿಟ್ಟಿರಿ, ಭಾರತ್ ಬಯೋಟೆಕ್ ICMR. ಓಕೆ, ನೆಕ್ಸ್ಟು 7ನೇ ಪ್ರಶ್ನೆ, ಭಾರತದಲ್ಲಿರುವ ಒಟ್ಟು ಯುನೆಸ್ಕೋ ಮಾನ್ಯತೆ ಪಡೆದ ಪಾರಂಪರಿಕ ತಾಣಗಳ ಸಂಖ್ಯೆ ಎಷ್ಟು ಅಂದರೆ ಯುನೆಸ್ಕೋ ಅಕ್ರೆಡಿಟೆಡ್ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಇನ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಇಲ್ಲಿ ವರ್ಲ್ಡ್ ಹೆರಿಟೇಜ್ ಸಿಟೀಸ್ ಬೇರೆ, ಸೈಟ್ಸ್ ಬೇರೆ, ನೆನ್ಪಿಡ್ಬೇಕು. ಓಕೆ, ಹಾಗಾದರೆ ಭಾರತದಲ್ಲಿ ಒಟ್ಟು ಎಷ್ಟು ಯುನೆಸ್ಕೋ ಮಾನ್ಯತೆ ಪಡೆದ ಪಾರಂಪರಿಕ ತಾಣಗಳ ಸಂಖ್ಯೆ ಅಂದರೆ 38 ಆಗುತ್ತೆ. ಓಕೆ, 38ನೇದು ಯಾವುದು ಅಂದರೆ ಜೈಪುರ ಆಗುತ್ತೆ, ಅದು ಪಿಂಕ್ ಸಿಟಿ ಅಂತ ಕರಿತೀವಿ, ಅದು ಈಗ 38ನೇ ತಾಣ ಆಗುತ್ತೆ. ಇನ್ನು ಕರ್ನಾಟಕದಲ್ಲಿ ಯಾವಾದರೂ ಇದಾವೆ ಅಂದರೆ 3 ಇದಾವೆ, ಒಂದು ಹಂಪೆ, ಇನ್ನೊಂದು ಪಟ್ಟದಕಲ್ಲು ಮತ್ತು ವೆಸ್ಟರ್ನ್ ಘಾಟ್ಸ್. ಹಂಪಿ ಮತ್ತು ಪಟ್ಟದಕಲ್ಲು ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಕರ್ನಾಟಕದ ಒಳಗಡೆ ಭೂಪ್ರದೇಶದ ಒಳಗಡೆ ಇರ್ತಕ್ಕಂಥವು. ವೆಸ್ಟರ್ನ್ ಘಾಟ್ಸು 6 ರಾಜ್ಯಗಳಿಗೆ ವಿಸ್ತರಿಸಿರೋದ್ರಿಂದ ಅದನ್ನು ನಮ್ಮ ಸಪ್ರೇಟ್ ನಮ್ಮ ರಾಜ್ಯದ ಅಂತ ನಾವು ಕನ್ಸಿಡರ್ ಮಾಡೋಕ್ಕೆ ಬರೋದಿಲ್ಲ. ಒಟ್ಟಿನಲ್ಲಿ 3 ಇದಾವೆ ನಮ್ಮ ರಾಜ್ಯದ, ಹಂಪಿ, ಪಟ್ಟದಕಲ್ಲು, ವೆಸ್ಟರ್ನ್ ಘಾಟ್ಸ್. ಓಕೆ, 8ನೇ ಪ್ರಶ್ನೆ, ಜಾಗತಿಕ ರಿಯಲ್ ಎಸ್ಟೇಟ್ ಪಾರದರ್ಶಕತೆ ಇಂಡೆಕ್ಸ್ 2020 ಅಂದರೆ ಗ್ಲೋಬಲ್ ರಿಯಲ್ ಎಸ್ಟೇಟ್ ಟ್ರಾನ್ಸ್ಪರೆನ್ಸಿ ಇಂಡೆಕ್ಸ್ 2020ಯಲ್ಲಿ ಭಾರತದ ಸ್ಥಾನ ಎಷ್ಟು ಅನ್ನೋದು ಪ್ರಶ್ನೆ ಆಗುತ್ತೆ. 34ನೇ ಸ್ಥಾನದಲ್ಲಿದೆ ರಿಯಲ್ ಎಸ್ಟೇಟ್ ಪಾರದರ್ಶಕತೆ. ಅಂದರೆ ನಮ್ಮ ದೇಶದಲ್ಲಿ ರಿಯಲ್ ಎಸ್ಟೇಟ್ ಒಂದು ವ್ಯವಹಾರದಲ್ಲಿ ಎಷ್ಟು ಟ್ರಾನ್ಸ್ಪರೆನ್ಸಿ ಇದೆ, ಪಾರದರ್ಶಕತೆ ಇದೆ ಅನ್ನೋದನ್ನು ಒಂದು JLL ಅಂತಕ್ಕಂಥ ಸಂಸ್ಥೆ ಇದನ್ನು ರೇಟಿಂಗ್ಸ್ನ ಕೊಡ್ತಾ ಇದೆ. ಭಾರತ 34ನೇ ಸ್ಥಾನದಲ್ಲಿದೆ, 1 ಹಂತ ಮೇಲೇರಿದೆ ಅಂತಕ್ಕಂಥ. ಅಂದರೆ 35 ಇತ್ತು ಲಾಸ್ಟ್ ಇಯರ್, ಈಗ 34ನೇ ಸ್ಥಾನಕ್ಕೆ ಏರಿದೆ. ಯಾಕಂದರೆ ರೇರಾ ಕಾಯ್ದೆ ಬಂದಿರೋದ್ರಿಂದ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ. ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಕ್ಟ್ 2016 ಬಂದಿದೆ, ಹಾಗಾಗಿ ಒಂದಷ್ಟು ಇಂಪ್ರೂವ್ಮೆಂಟ್ಸು ಕಾಣ್ತಾ ಇದ್ದಾವೆ. ಓಕೆ, ಇನ್ನು ಯಾರ್ಯಾರು ನಂಬರ್ 1 ಸ್ಥಾನದಲ್ಲಿದ್ದಾರೆ ಅಂದರೆ ಇಂಗ್ಲೆಂಡ್ ದೇಶ ಈ ಒಂದು ರಿಯಲ್ ಎಸ್ಟೇಟ್ ಪಾರದರ್ಶಕತಾ ರ್ಯಾಂಕಿಂಗಲ್ಲಿ ನಂಬರ್ 1ನಲ್ಲಿದೆ. ನೆಕ್ಸ್ಟ್ ಅಮೆರಿಕ, ನೆಕ್ಸ್ಟು ಆಸ್ಟ್ರೇಲಿಯಾ ಇದೆ. ಓಕೆ,
9ನೇ ಪ್ರಶ್ನೆ, 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಸರ್ಕಾರವು ದೇಶದ ಯಾವ ದೇವಸ್ಥಾನದಲ್ಲಿ ವಸತಿ ಸಮುಚ್ಚಯ ನಿರ್ಮಿಸಲು ಅನುಮೋದನೆಯನ್ನು ನೀಡಿದೆ ಅಂದರೆ ತಿರುಪತಿ ತಿರುಮಲ ದೇವಸ್ಥಾನದಲ್ಲಿ. ಓಕೆ, ಇದನ್ನು ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BSY ಅವರು ಉದ್ಘಾಟನೆಯನ್ನು ಮಾಡಿದರು. ಆಂಧ್ರದ CM ಜಗನ್ಮೋಹನ್ ರೆಡ್ಡಿ ಅವರು ಉಪಸ್ಥಿತರಿದ್ದರು. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ, ಕರ್ನಾಟಕ ಬ್ಯಾಂಕ್ನ ಪ್ರಸ್ತುತ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ CEO ಯಾರು ಅಂದರೆ ಸರಿಯಾದ ಉತ್ತರ MS ಮಹಾಬಲೇಶ್ವರ್ ಅವರು ಈಗ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಆಗ್ತಾರೆ ಕರ್ನಾಟಕ ಬ್ಯಾಂಕ್. ಓಕೆ, ನೆಕ್ಸ್ಟ್ 11ನೇದು, ಭಾರತದ ವಾಯುಪಡೆಯ ಅಪಾಚೆ ಹೆಲಿಕಾಪ್ಟರ್ಗಳನ್ನು ತಯಾರಿಸಿರುವ ಬೋಯಿಂಗ್ ಕಂಪನಿಯು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂದರೆ ಸರಿಯಾದ ಉತ್ತರ ಅಮೆರಿಕ ದೇಶದಾಗುತ್ತೆ ಬೋಯಿಂಗ್ ಕಂಪನಿ. ಅದು ಅಪಾಚೆ ಹೆಲಿಕಾಪ್ಟರ್ಗಳನ್ನು ತಯಾರಿಸಿದೆ. ಸೊ ಈಗ ಅದು ನಮ್ಮ ಭಾರತಕ್ಕೆ 5 ಮತ್ತೆ ಅಪಾಚೆ ಕಾಪ್ಟರ್ಗಳನ್ನು ಭಾರತ ಅಮೆರಿಕದಿಂದ ಬೋಯಿಂಗ್ ಕಂಪನಿಯಿಂದ ಪರ್ಚೇಸ್ ಮಾಡ್ತಾ ಇದೆ. ಓಕೆ, 12ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ರೇವಾ ಸೋಲಾರ್ ಪವರ್ ಪ್ಲಾಂಟ್ ಯಾವ ರಾಜ್ಯದಲ್ಲಿದೆ? ಭಾಳ ಸುದ್ದಿಯಲ್ಲಿತ್ತು. ಸೊ ಪಾವಗಡ ದೊಡ್ಡದ ಅಥವಾ ರೇವಾ ಸೋಲಾರ್ ಪ್ಲಾಂಟ್ ದೊಡ್ಡದ ಅಂತ. ಸೊ ಹಾಗಾಗಿ ಅದು ಯಾವ ರಾಜ್ಯದಲ್ಲಿ ಇದೆ ಅನ್ನೋದಾದರೆ ಸರಿಯಾದ ಉತ್ತರ ಮಧ್ಯಪ್ರದೇಶದಲ್ಲಿ ಬರುತ್ತೆ ರೇವಾ ಸೋಲಾರ್ ಪ್ಲಾಂಟ್. ಓಕೆ, ಇನ್ನು ಪಾವಗಡ ರೀವಾ ಮಧ್ಯೆ ಪೈಪೋಟಿ ನಡೆದಿತ್ತು. BJP ಮತ್ತು ಕಾಂಗ್ರೆಸ್ ಮಧ್ಯೆ ವಾಗ್ವಾದ ಕೂಡ ಆಗಿತ್ತು. ಅಂದರೆ ಏಷ್ಯಾದಲ್ಲಿ ಯಾವ್ದು ದೊಡ್ಡದು ಅಂತ ಸುದ್ದಿಲಿತ್ತು. ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆ, ಇತ್ತೀಚೆಗೆ 39ನೇ ಸಂಸ್ಥಾಪನಾ ದಿನಾಚರಣೆ ಆಚರಿಸಿಕೊಂಡ ನಬಾರ್ಡ್ ಬ್ಯಾಂಕು ಅದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು. ಅಂದರೆ ನಬಾರ್ಡ್ ಬ್ಯಾಂಕ್ನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಅದು ಈಗ 39th ಫೌಂಡಿಂಗ್ ಆ್ಯನಿವರ್ಸರಿನ ಆಚರಣೆ ಮಾಡಿಕೊಂಡಿತ್ತು. ಅದರ ಒಂದು ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ. ಓಕೆ, ನೋಡಿ 39ನೇ ಸಂಸ್ಥಾಪನಾ ದಿನಾಚರಣೆ. ಸೊ ಇದ್ರ ಬಗ್ಗೆ ಒಂಚೂರು ನೋಡೋದಾದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ ನಬಾರ್ಡ್. ಅಂದರೆ ಕನ್ನಡದಲ್ಲಿ ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್. ಅಂದರೆ ಗ್ರಾಮೀಣಗಳನ್ನು ಪ್ರದೇಶಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಕೃಷಿಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ನಬಾರ್ಡ್ ಬ್ಯಾಂಕನ್ನು 1982 ಜುಲೈ 12ರಂದು ಸ್ಥಾಪನೆಯನ್ನು ಮಾಡಲಾಗಿತ್ತು. ಅದರ ಪ್ರಧಾನ ಕಚೇರಿ ಮುಂಬೈಯಲ್ಲಿದೆ. ಮತ್ತು ನಬಾರ್ಡ್ ಬ್ಯಾಂಕ್ನ ಈಗಿನ ಹೆಡ್ ಯಾರಿದ್ದಾರೆ, ಚೇರ್ಮನ್ ಯಾರಿದ್ದಾರೆ ಅಂತ ಕೇಳ್ಬೋದು. ಈಗ ಸದ್ಯ ಗೋವಿಂದರಾಜುಲು ಚಿಂತಾಲ್ ಅವರು ಈ ಒಂದು ಬ್ಯಾಂಕ್ನ ಚೇರ್ಮನ್ ಆಗಿದ್ದಾರೆ. ಸೊ ಈ ಬ್ಯಾಂಕ್ಗಳ ಜೊತೆಗೆ ಇನ್ನೊಂದು ಬ್ಯಾಂಕ್ದು ಭಾಳ ಸುದ್ದಿಯಲ್ಲಿ ಇರ್ತಾ ಇದೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳೋಣ. ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ SIDBI ಅಂದರೆ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಆಗುತ್ತೆ SIDBI. ಅದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳ್ಬೋದು. ನೋಡಿ, ಉತ್ತರ ಪ್ರದೇಶದ ಲಕ್ನೋದಲ್ಲಿದೆ. ದೆಹಲಿ ಅಲ್ಲ, ಮುಂಬೈ ಅಲ್ಲ, ಉತ್ತರ ಪ್ರದೇಶದ ಲಕ್ನೋದಲ್ಲಿದೆ SIDBIಯ ಪ್ರಧಾನ ಕಚೇರಿ. ಇದು ಯಾವಾಗ ಆರಂಭ ಆಗಿತ್ತು ಅಂದರೆ 1990 2 ಏಪ್ರಿಲ್ ಅಂದು. ಇದರ ಒಂದು ಚೇರ್ಮನ್ ಯಾರಿದ್ದಾರೆ ಅಂದರೆ ದೇವೇಂದ್ರ ಕುಮಾರ್ ಸಿಂಗ್ SIDBIಯ ಚೇರ್ಮನ್ ಇದ್ದಾರೆ. ಓಕೆ, 14ನೇ ಪ್ರಶ್ನೆ, ಭಾರತದ ಶ್ರೀಮಂತ ಸಂಸ್ಥೆ ವಿಪ್ರೋದ ಪ್ರಸ್ತುತ ಚೇರ್ಮನ್ ಯಾರು ಅಂತ ಕೇಳ್ಬೋದು. ಚೇರ್ಮನ್ ಆಫ್ ದ ವಿಪ್ರೋ ಅಂದರೆ ಸರಿಯಾದ ಉತ್ತರ ರಿಷದ್ ಪ್ರೇಮ್ಜಿ ಅವರಾಗ್ತಾರೆ. ಇವರು ಅಜಿಮ್ ಪ್ರೇಮ್ಜಿ ಅವರ ಪುತ್ರ. ಓಕೆ, ನೆಕ್ಸ್ಟ್ ಥಿಯರಿ ಡೆಲ್ಪಾರ್ಟ್ ಅಂತ ಬರ್ತಾರೆ. ಅವರು ವಿಪ್ರೋದ CEO ಆಗ್ತಾರೆ. ಇಲ್ಲಿ CEO ಬೇರೆ, ಚೇರ್ಮನ್ ಬೇರೆ, ನೆನಪಿರಲಿ. ಓಕೆ, 15ನೇ ಪ್ರಶ್ನೆ, ಕೇಂದ್ರ ಸರ್ಕಾರವು ದೇಶದಲ್ಲಿ ಆನ್ಲೈನ್ ತರಗತಿಗಳನ್ನು ನಡೆಸಲು ಬಿಡುಗಡೆ ಮಾಡಿರುವ ಮಾರ್ಗಸೂಚಿಯ ಹೆಸರೇನು ಅಂತ ಕೇಳ್ಬೋದು. ಸರಿಯಾದ ಉತ್ತರ ಪ್ರಜ್ಞಾತ್ ಅಂತ ಭಾಳ ಸುದ್ದಿಲಿತ್ತು. ಓಕೆ, ನೆಕ್ಸ್ಟ್, ಕರ್ನಾಟಕ ಸರ್ಕಾರ ತಂದಿರುವ ಭೂ ಸುಧಾರಣಾ ಕಾಯ್ದೆ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಸುಗ್ರೀವಾಜ್ಞೆಯಲ್ಲಿ ಕೆಳಗಿನ ಯಾವ ಸೆಕ್ಷನ್ಗಳು ರದ್ದಾಗಿದ್ದಾವೆ ಅಂದರೆ ಸರಿಯಾದ ಉತ್ತರ 79A ಮತ್ತು B ಸೆಕ್ಷನ್ಗಳು ರದ್ದಾಗಿದ್ದಾವೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟಲ್ಲಿ. ಓಕೆ, ಸೊ ಇತ್ತೀಚೆಗೆ ಇದು ಭಾಳ ಸುದ್ದಿಲಿದೆ. ವಿಧಾನಸಭೆ ಕಲಾಪಗಳಲ್ಲಿ ಭಾಳ ಒಂದು ಸುದ್ದಿಲಿ ಬರ್ತಾ ಇದೆ. ಭೂ ಸುಧಾರಣಾ ಮಸೂದೆ 2020 ಆಗುತ್ತೆ. ಓಕೆ, ಸೊ ಇದರಲ್ಲಿ ಇನಿಷಿಯಲಿ 206 ಎಕರೆ ಭೂಮಿ ಖರೀದಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಮತ್ತು ನಂತರ ತಿದ್ದುಪಡಿ ತಂದೀಗ 108ಕ್ಕೆ ಇಳಿಸಿದ್ದಾರೆ, ನೆನಪಿಡ್ಬೇಕು ಇದು ಕೂಡ. ಓಕೆ, 79AB ಭೂ ಸುಧಾರಣಾ ಮಸೂದೆ 2020. 17ನೇ ಪ್ರಶ್ನೆ, ಧಾರವಾಡದ ನರೇಂದ್ರದಿಂದ ಗೋವಾಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಗೋವಾ ತಮ್ನಾರ್ ವಿದ್ಯುತ್ ಯೋಜನೆಯು ಕರ್ನಾಟಕದ ಯಾವ ಹುಲಿ ಸಂರಕ್ಷಿತ ಪ್ರದೇಶದ ಮೂಲಕ ಹಾದು ಹೋಗುತ್ತೆ ಅಂತ ಕೇಳ್ಬೋದು. ಸರಿಯಾದ ಉತ್ತರ ಕಾಳಿ ಟೈಗರ್ ರಿಸರ್ವ್ ಮೂಲಕ ಈ ಧಾರವಾಡದಿಂದ ನರೇಂದ್ರದಿಂದ ಗೋವಾಗೆ ವಿದ್ಯುತ್ ಸಂಪರ್ಕ ಏನು ಕಲ್ಪಿಸ್ತಾ ಇದ್ರು ಆ ಯೋಜನೆ ನಮ್ಮ ಕಾಳಿ ಟೈಗರ್ ರಿಸರ್ವ್ ಮುಖಾಂತರ ಹೋಗುತ್ತೆ. ಓಕೆ, ಇದು ಯಾಕೆ ತಂದರು, ಇದ್ರ ಉದ್ದೇಶ ಏನು, ಇದನ್ನು ಯಾಕೆ ನಮ್ಮ ಧಾರವಾಡದಿಂದನೇ ಓದಬೇಕಾಗಿತ್ತು ಅಂತ ನಾವು ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ದೀವಿ. ಮತ್ತೆ ನಾನು ಡಿಸ್ಕಷನ್ಗೆ ಹೋಗಲ್ಲ. ಓಕೆ,
18ನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ರಂಗಭೂಮಿ ಪ್ರಸಿದ್ಧ ಕಲಾವಿದೆ ಸುಭದ್ರಮ್ಮ ಮನ್ಸೂರ್ ಅವರು ಕಂದಗಲ್ ಹನುಮಂತರಾಯರು ರಚಿಸಿದ ರಕ್ತರಾತ್ರಿ ನಾಟಕದ ಯಾವ ಪಾತ್ರದ ಅಭಿನಯದಿಂದ ಪ್ರಸಿದ್ಧರಾಗಿದ್ದರು ಅಂದರೆ, ನಿಮಗೆಲ್ಲ ಗೊತ್ತಿದೆ, ವೆರಿ ಫೇಮಸ್ ದ್ರೌಪದಿಯ ಪಾತ್ರದಿಂದ ರಂಗಭೂಮಿಯ ಪ್ರಸಿದ್ಧ ಕಲಾವಿದೆ ಆಗಿರ್ತಕ್ಕಂಥ ಸುಭದ್ರಮ್ಮ ಮನ್ಸೂರ್ ಅವರು ಫೇಮಸ್ ಆಗಿದ್ದರು. ಅವರು ಇತ್ತೀಚೆಗೆ ನಿಧನರಾದರು ಬಳ್ಳಾರಿಯಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ನೋಡಿ, ಕಳಚಿದ ಬಳ್ಳಾರಿ ರಂಗಭೂಮಿಯ ಕಳಸ, ರಕ್ತರಾತ್ರಿಯ ದ್ರೌಪದಿ ಪಾತ್ರದಿಂದ ಭಾಳಷ್ಟು ಫೇಮಸ್ ಆಗಿದ್ರು. ಓಕೆ, 19ನೇ ಪ್ರಶ್ನೆ, ರಿಪಬ್ಲಿಕ್ ಆಫ್ ಚೀನಾ ಎಂದು ಕೆಳಗಿನ ಯಾವುದನ್ನು ಕರೀತಾರೆ ಅಂತ. ಓಕೆ, ತೈವಾನನ್ನು ROC ಅಂತ ಕರೀತಾರೆ. ಓಕೆ, ಇಲ್ಲಿ ನೋಡಿ, ಇದು ತೈವಾನ್. ಓಕೆ, ಸೊ ROC ಅಂತ. ಇನ್ನು ನಮ್ಮ ದೇಶದೊಂದಿಗೆ ಸಂಘರ್ಷವನ್ನು ನಡೆಸ್ತಿರ್ತಕ್ಕಂಥ ಚೀನಾವನ್ನು ನಾವು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾ ಅಂತ ಕರಿತೀವಿ. ನೋಡಿ, ತೈವಾನು ಚೀನಾದ ಒಂದು ಆಡಳಿತಕ್ಕೆ ಒಳಪಟ್ಟಿರ್ತಕ್ಕಂಥದ್ದು, ಅದೇನು ಸಪ್ರೇಟ್ ದೇಶ ಅಲ್ಲ. ಓಕೆ, 20ನೇ ಪ್ರಶ್ನೆ, ಇತ್ತೀಚೆಗೆ ಶಿವ್ ನಡಾರ್ ಅವರು ತಮ್ಮ ಮಗಳು ರೋಶ್ನಿ ನಡಾರ್ ಅವರನ್ನು ತಾವು ಸ್ಥಾಪಿಸಿದ ಕಂಪನಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದಾರೆ. ಹಾಗಾದರೆ ಆ ಕಂಪನಿ ಹೆಸರೇನು ಅಂತ ಕೇಳ್ಬೋದು. HCL ಟೆಕ್ನಾಲಜೀಸ್ನ ಸಂಸ್ಥಾಪಕರು ಶಿವ್ ನಡಾರ್ ಅವರು ಈಗ ಅದರ ಚೇರ್ಮನ್ ಆಗಿ ತಮ್ಮ ಮಗಳಾಗಿರ್ತಕ್ಕಂಥ ರೋಶ್ನಿ ನಡಾರ್ ಅವರನ್ನ ನೇಮಕವನ್ನು ಮಾಡಿದ್ದಾರೆ. ಇಲ್ಲಿದ್ದಾರೆ ನೋಡಿ, ಇವರು ಶಿವ್ ನಡಾರ್, ಇವರು ರೋಶ್ನಿ ನಡಾರ್ ಅವರು. ಓಕೆ, ಇವರು ರೋಶ್ನಿ ನಡಾರ್ ಅವರು ನಮ್ಮ ದೇಶದ ಶ್ರೀಮಂತ ಮಹಿಳೆ ಕೂಡ, ಅಂದರೆ ರಿಚೆಸ್ಟ್ ವಿಮೆನ್ ಇನ್ ಇಂಡಿಯಾ. ಇತ್ತೀಚಿನ ರಿಪೋರ್ಟಲ್ಲಿ ಕೂಡ ಅವರೇ ನಂಬರ್ 1ನಲ್ಲಿದ್ದಾರೆ. ಓಕೆ, ಇನ್ನು 21ನೇ ಪ್ರಶ್ನೆ, ಈಗ ಪ್ರಸ್ತುತ ಭಾರತದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳು ಅಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಎಷ್ಟಿದ್ದಾವೆ ಅಂದರೆ 12 ಇದ್ದಾವೆ. ಸೊ ಭಾಳಷ್ಟು ಮರ್ಜರ್ ಆಗಿದ್ವು. ಸೊ ಯಾವ್ಯಾವ ಬ್ಯಾಂಕು ಯಾವ ಬ್ಯಾಂಕ್ ಜೊತೆ ಮರ್ಜರ್ ಆದವು ಅನ್ನೋದನ್ನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸದ್ಯಕ್ಕೆ ಎಷ್ಟಿದ್ದಾವೆ ನಮ್ಮ ಭಾರತದಲ್ಲಿ ಅಂದರೆ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸು PSUs ಇದ್ದಾವೆ. ಯಾವ್ಯಾವಂತ ಲಿಸ್ಟ್ ಕೊಟ್ಟಿದ್ದೀನಿ ನೋಡಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕು, ಕೆನರಾ ಬ್ಯಾಂಕ್. ಕೆನರಾ ಬ್ಯಾಂಕ್ ಮಾತ್ರ ಕರ್ನಾಟಕ ಮೂಲದ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಆಗುತ್ತೆ. ಭಾಳಷ್ಟು ಇದ್ವು, ಈಗ ಮರ್ಜ್ ಆಗೋದು. ಓಕೆ, ಇನ್ನು ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್, ಇಂಡಿಯನ್ ಬ್ಯಾಂಕ್, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುಕೋ ಬ್ಯಾಂಕ್. ಮತ್ತೆ ಇದರಲ್ಲಿ 12ರಲ್ಲಿ ಕೇವಲ 4-5 ಉಳಿಸ್ಕೋಬೇಕು ಅಂತಿದ್ದಾರೆ. ನೋಡೋಣ ಯಾವ್ಯಾವ ಮರ್ಜ್ ಆಗ್ತವೆ ಮುಂದಿನ ದಿನಗಳಲ್ಲಿ. ಓಕೆ, 22ನೇ ಪ್ರಶ್ನೆ, ಕಾರ್ಗಿಲ್ ವಿಜಯ ದಿವಸ ಎಂದು ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂದರೆ, ಸರಿಯಾದ ಉತ್ತರ ಜುಲೈ 26 ಕಾರ್ಗಿಲ್ ವಿಜಯ ದಿವಸ ಅಂತ ಆಚರಣೆಯನ್ನು ಮಾಡ್ತೀವಿ. ಯಾಕಂದರೆ ಆ ಒಂದು ಕಾರ್ಗಿಲ್ ಯುದ್ಧದಲ್ಲಿ 1999ರಲ್ಲಿ ಜುಲೈ 26 ನಮಗೆ ಸಂಪೂರ್ಣವಾಗಿರ್ತಕ್ಕಂಥ ವಿಜಯ ದೊರಕುತ್ತೆ, ಆಪರೇಷನ್ ವಿಜಯ್. ಅದಕ್ಕೆ ಇದನ್ನು ವಿಜಯ್ ದಿವಸ ಅಂತಲೇ ನಾವು ಆಚರಣೆಯನ್ನು ಮಾಡ್ತೀವಿ. 23ನೇ ಪ್ರಶ್ನೆ, ಭಾರತದಲ್ಲಿರುವ ಹುಲಿ ಸಂರಕ್ಷಿತ ಪ್ರದೇಶಗಳ ಸಂಖ್ಯೆ ಎಷ್ಟು ಅಂದರೆ, ಸರಿಯಾದ ಉತ್ತರ 50 ಆಗುತ್ತೆ. ಓಕೆ, ನೋಡಿ, ನಾವು ಜುಲೈ 29 ಅಂತಾರಾಷ್ಟ್ರೀಯ ಹುಲಿ ದಿನ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. 1973ರಲ್ಲಿ ನಾವು ಪ್ರಾಜೆಕ್ಟ್ ಟೈಗರ್ನ ತಂದಿದ್ವಿ. ಆಗ ಕೇವಲ 9 ಟೈಗರ್ ರಿಸರ್ವ್ಗಳಿದ್ದು ನಮ್ಮ ಭಾರತದಲ್ಲಿ ಈಗ 50ಕ್ಕೆ ಏರಿದೆ ಅಂತಕ್ಕಂಥದ್ದು. ಓಕೆ, ನಮ್ಮ ಕರ್ನಾಟಕದಲ್ಲಿ 5 ಇದ್ದಾವೆ. ಯಾವ್ಯಾವಂತನೂ ಕೂಡ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಇನ್ನು 24ನೇ ಪ್ರಶ್ನೆ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಥವಾ ನ್ಯೂ ಎಜುಕೇಷನ್ ಪಾಲಿಸಿ 2020ಯಲ್ಲಿ ಶಾಲಾ ಶಿಕ್ಷಣವನ್ನು ಎಷ್ಟು ಹಂತಗಳಾಗಿ ವಿಂಗಡಿಸಲಾಗಿದೆ ಅಂದರೆ, ಸರಿಯಾದ ಉತ್ತರ 4 ಹಂತಗಳಲ್ಲಿ. ಓಕೆ, ಯಾವ್ಯಾವ 4 ಹಂತಗಳಲ್ಲಿ ಅಂದರೆ ನೋಡಿ, ಅಡಿಪಾಯ ಅಂತ, ಪೂರ್ವಭಾವಿ ಅಂತ, ಮಾಧ್ಯಮಿಕ ಅಂತ ಮತ್ತು ಪ್ರೌಢ ಶಿಕ್ಷಣ ಅಂತ. ಈಗ 4 ಹಂತಗಳಲ್ಲಿ ಹೊಸ ಶಿಕ್ಷಣ ಒಂದು ಪದ್ಧತಿಯನ್ನು ತರ್ತಾ ಇದ್ದಾರೆ. 25ನೇ ಪ್ರಶ್ನೆ, ದೌರ್ಜನ್ಯಕ್ಕೆ ಅಥವಾ ಶೋಷಣೆಗೆ ಒಳಗಾದ ಮಹಿಳೆಯರಿಗೆ ಒಂದೇ ಸೂರಿನಡಿ ಕಾನೂನು, ಪೊಲೀಸ್, ವೈದ್ಯಕೀಯ ನೆರವನ್ನು ಒದಗಿಸುವ ಒನ್ ಸ್ಟಾಪ್ ಸೆಂಟರ್ ಅಥವಾ ಸಖಿ ಸೆಂಟರ್ಗಳನ್ನು, ಆ ಒಂದು ಸಖಿ ಕೇಂದ್ರಗಳನ್ನು ಯಾವ ಇಲಾಖೆಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂದರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಸಖಿ ಕೇಂದ್ರಗಳನ್ನು ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಈ ಕೇಂದ್ರಗಳಲ್ಲಿ 3 ಒಂದು ನೆರವನ್ನು ಕೊಡ್ತಾರೆ, ಕಾನೂನು, ಪೊಲೀಸ್ ಮತ್ತು ವೈದ್ಯಕೀಯ ನೆರವನ್ನು. ಸೊ ಇಲ್ಲಿ ನೋಡಿ, ಶಶಿಕಲಾ ಜೊಲ್ಲೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿದ್ದಾರೆ. ಇನ್ನು 26ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆ ಗುರುತಿಸಿ ಅಂತ. ಇಲ್ಲಿ 3 ಹೇಳಿಕೆಗಳನ್ನ ಕೊಟ್ಟಿದ್ದೀನಿ. ತೆಲಂಗಾಣ ರಾಜ್ಯ ಸರ್ಕಾರವು 3 ರಾಜಧಾನಿಗಳನ್ನು ಸ್ಥಾಪಿಸಲು ತೀರ್ಮಾನಿಸಿದೆ. ಅವುಗಳಲ್ಲಿ ವಿಶಾಖಪಟ್ಟಣವು ಕಾರ್ಯಾಂಗದ ರಾಜಧಾನಿಯಾಗಲಿದೆ, ಅಮರಾವತಿ ಶಾಸಕಾಂಗದ ರಾಜಧಾನಿಯಾದರೆ ಕರ್ನೂಲು ನ್ಯಾಯಾಂಗದ ರಾಜಧಾನಿಯಾಗಲಿದೆ. ಅಂದರೆ ನೋಡಿ, ಎ ಮಾತ್ರ ಸರಿ, ಬಿ ಮಾತ್ರ ಸರಿ, ಎ ಮತ್ತು ಬಿ ಸರಿ, ಬಿ ಮತ್ತು ಸಿ ಮಾತ್ರ ಸರಿ. ಅಂದರೆ ಸರಿಯಾದ ಉತ್ತರ ಬಿ ಮತ್ತು ಸಿ ಮಾತ್ರ ಸರಿಯಾಗುತ್ತೆ. ಅಂದರೆ ವಿಶಾಖಪಟ್ಟಣ ಕಾರ್ಯಾಂಗದ ರಾಜಧಾನಿ ಆಗುತ್ತೆ, ಅಮರಾವತಿ ಶಾಸಕಾಂಗದ ರಾಜಧಾನಿ, ಕರ್ನೂಲು ನ್ಯಾಯಾಂಗದ ರಾಜಧಾನಿ ಆಗುತ್ತೆ. ಅಂದರೆ ಜುಡಿಷಿಯಲ್ ಕ್ಯಾಪಿಟಲ್ಲು ಯಾವುದು, ಕರ್ನೂಲು.
ಇನ್ನು ಲೆಜಿಸ್ಲೇಟಿವ್ ಕ್ಯಾಪಿಟಲ್ಲು ಅಮರಾವತಿ, ಇನ್ನು ಎಕ್ಸಿಕ್ಯೂಟಿವ್ ಕ್ಯಾಪಿಟಲ್ಲು ವಿಶಾಖಪಟ್ಟಣ ಆಗುತ್ತೆ. ಇವೆರಡು ಸರಿಯಾದ ಹೇಳಿಕೆ ಆಗ್ತವೆ. ಎ ಮಾತ್ರ ತಪ್ಪಾಗುತ್ತೆ, ಯಾಕಂದರೆ ಈ ಒಂದು ನಿರ್ಧಾರ, ಈ ಒಂದು ತೀರ್ಮಾನ ತೆಲಂಗಾಣ ರಾಜ್ಯ ಸರ್ಕಾರದ್ದಲ್ಲ, ಬದಲಾಗಿ ಆಂಧ್ರ ಪ್ರದೇಶದ ರಾಜ್ಯ ಸರ್ಕಾರದ್ದು. ಓಕೆ, ಸೊ ನೋಡಿ, ಆಂಧ್ರಕ್ಕೆ 3 ರಾಜಧಾನಿ ರಾಜ್ಯಪಾಲರು ಅನುಮೋದನೆಯನ್ನು ಕೊಟ್ಟಿದ್ದಾರೆ. 27ನೇ ಪ್ರಶ್ನೆ, ಇತ್ತೀಚೆಗೆ ಕೋವಿಡ್ ಕಾರಣದಿಂದಾಗಿ ವಿಶ್ವಸಂಸ್ಥೆಯು ತನ್ನ ಸಾಮಾನ್ಯ ಸಭೆಯನ್ನು ವರ್ಚುವಲ್ ಆಗಿ ಕೈಗೊಂಡಿತ್ತು. ಹಾಗಾದರೆ ಇದು ಎಷ್ಟನೇ ಸಾಮಾನ್ಯ ಸಭೆ ಆಗುತ್ತೆ? ಜನರಲ್ ಅಸೆಂಬ್ಲಿ ಎಷ್ಟಾಗುತ್ತೆ? ಕೋವಿಡ್-19 ಟೈಮಲ್ಲಿ ವರ್ಚುವಲ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ 75ನೇ ಒಂದು ಸಾಮಾನ್ಯ ಸಭೆ ಆಗುತ್ತೆ, ಜನರಲ್ ಅಸೆಂಬ್ಲಿ ಆಗುತ್ತೆ ಯುನೈಟೆಡ್ ನೇಷನ್ಸ್ದು, ವಿಶ್ವಸಂಸ್ಥೆದು. ಓಕೆ ನೋಡಿ, ಅದಕ್ಕೋಸ್ಕರ ಭಾರತವನ್ನು ಎಷ್ಟು ಕಾಲ ಹೊರಗಿಡ್ತೀರಿ ಅಂತ ನಮ್ಮ ಪ್ರಧಾನಮಂತ್ರಿಗಳು ಕೇಳಿದರು. ಯಾವ ಸಂದರ್ಭದಲ್ಲಿ? ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ 75ನೇ ಅಧಿವೇಶನದ ಸಂದರ್ಭದಲ್ಲಿ. ಯಾಕೆ 75ನೇ ವರ್ಷ ಆಗುತ್ತೆ ಅಂದರೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಜನ್ಮವನ್ನು ತಾಳಿತ್ತು ಅಲ್ವಾ. ಸೊ ಹಾಗಾಗಿ 2020ಕ್ಕೆ ಒಟ್ಟು 75 ವರ್ಷಗಳಾದವು. ಓಕೆ, ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ನ್ಯೂಯಾರ್ಕಲ್ಲಿದೆ. ಈ ಒಂದು ಭದ್ರತಾ ಮಂಡಳಿ ಅಂತ ಏನು ಕರಿತೀವಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸೆಕ್ಯೂರಿಟಿ ಕೌನ್ಸಿಲ್ನ ಒಂದು ಪರ್ಮನೆಂಟ್ ಮೆಂಬರ್ಸು USA, UK, ರಷ್ಯಾ, ಫ್ರಾನ್ಸ್ ಮತ್ತು ಚೀನಾ. ಸೊ ಇದರಿಂದ ನಮ್ಮನ್ನು ಸೇರಿಸ್ಕೊಳ್ಳಿ, ನಮ್ಮನ್ನು ಎಷ್ಟು ಕಾಲ ಹೊರಗಿಡ್ತೀರಿ ಅಂತ ನಮ್ಮ ಪ್ರಧಾನಮಂತ್ರಿಗಳು ಪ್ರಶ್ನೆಯನ್ನು ಮಾಡಿದ್ದಾರೆ. ಓಕೆ, ಸೊ ಇದಕ್ಕೆ ಖುದ್ದಾಗಿ ಹಾಜರಾಗಿರ್ತಕ್ಕಂಥವ್ರು ಟ್ರಂಪ್ ಮಾತ್ರ, ಯಾಕಂದರೆ ನ್ಯೂಯಾರ್ಕಲ್ಲಿದೆ UN ಅಲ್ವಾ ಹೆಡ್ ಕ್ವಾರ್ಟರ್. ಹಾಗಾಗಿ ಟ್ರಂಪ್ ಅವರು ಅಮೆರಿಕದಲ್ಲಿದ್ದಾರೆ, ಸೊ ನ್ಯೂಯಾರ್ಕಲ್ಲೇ ಇದ್ದಾರೆ, ಸೊ ಅಲ್ಲಿ ಹೋಗಿ ಅಟೆಂಡ್ ಆಗಿದ್ದಾರೆ. ಮಿಕ್ಕಿರೋರೆಲ್ಲ ವರ್ಚುವಲ್ ಆಗಿ ಅಟೆಂಡ್ ಮಾಡಿದ್ದಾರೆ. 28ನೇ ಪ್ರಶ್ನೆ, ಇತ್ತೀಚೆಗೆ 2 ನಾಸಾದ ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿ ಮತ್ತೆ ಯಶಸ್ವಿಯಾಗಿ ಭೂಮಿಗೆ ಹಿಂದಕ್ಕೆ ಕರೆಯಿಸಿಕೊಂಡ ಖಾಸಗಿ ಬಾಹ್ಯಾಕಾಶ ಕಂಪನಿ ಸ್ಪೇಸ್ ಎಕ್ಸ್ ಆಗುತ್ತೆ. ಈ ಯೋಜನೆಗೆ ಬಳಸಿದ ಬಾಹ್ಯಾಕಾಶದ ಒಂದು ವಾಹನದ ಹೆಸರೇನು ಅಂದರೆ ಡ್ರ್ಯಾಗನ್ ಅಂತ ಕರೀತಾರೆ, ಸ್ಪೇಸ್ ಎಕ್ಸ್ ಆಗುತ್ತೆ. ಓಕೆ ನೋಡಿ, ಸ್ಪೇಸ್ ಎಕ್ಸ್ದು ಇತ್ತೀಚೆಗೆ ಭಾಳ ಸುದ್ದಿಲಿದೆ. ಇದು ಭಾಳಷ್ಟು ಒಂದು ಆಸ್ಟ್ರೋನಟ್ಸ್ನ ಬಾಹ್ಯಾಕಾಶಕ್ಕೆ ಕಳಿಸ್ತಾ ಇದ್ದಾರೆ ಅಲ್ವಾ. ಸೊ ಇದರ ಒಂದು ಓನರ್ ಯಾರಂದರೆ ಎಲಾನ್ ಮಸ್ಕ್ ಅವರು. ಇವರು ಕೂಡ ಭಾಳ ಸುದ್ದಿಲಿದ್ದಾರೆ. ಸ್ಪೇಸ್ ಎಕ್ಸ್ ಕಂಪನಿ ಓನರು ಎಲಾನ್ ಮಸ್ಕ್ ಈಗ ಪ್ರಪಂಚದ 2ನೇ ಅತಿ ಶ್ರೀಮಂತರಾಗಿದ್ದಾರೆ. ಸೊ ಭಾಳ ಸುದ್ದಿಲಿದ್ದಾರೆ, ನೋಡಿರ್ತೀರ. ಓಕೆ, ನೆಕ್ಸ್ಟ್ 29ನೇ ಪ್ರಶ್ನೆ, ದೇಶದಲ್ಲಿ ಹೊಸದಾಗಿ ಜಾರಿಗೊಳಿಸಲು ನಿರ್ಧರಿಸಿರುವ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳ್ತಾರೆ. ಸೊ ಸರಿಯಾದ ಉತ್ತರ ಆಗುತ್ತೆ ಕಸ್ತೂರಿ ರಂಗನ್ ಅವರು. ನ್ಯೂ ಎಜುಕೇಷನ್ ಪಾಲಿಸಿ ಏನು ಡ್ರಾಫ್ಟಿಂಗ್ ಕಮಿಟಿ ಇತ್ತು ಅದರ ಒಂದು ಚೇರ್ಮನ್ ಆಗಿದ್ದರು. ಓಕೆ, ನೆಕ್ಸ್ಟ್ 30ನೇ ಪ್ರಶ್ನೆ, ಅಯೋಧ್ಯೆಯಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ರಾಮ ಮಂದಿರದ ಮುಖ್ಯ ವಾಸ್ತುಶಿಲ್ಪಿ ಯಾರು? ಚೀಫ್ ಆರ್ಕಿಟೆಕ್ಟ್ ಯಾರಾಗ್ತಾರೆ ಅಂದರೆ ಚಂದ್ರಕಾಂತ ಸೋಂಪುರ ಅವರು. ನೋಡಿ, ಮೂಲ ಯೋಜನೆಗಿಂತ ಭವ್ಯವಾಗಿದೆ ರಾಮ ಮಂದಿರ ಅಂತಕ್ಕಂಥದ್ದು. ಓಕೆ, ಇದನ್ನು ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಒಂದು ಶಂಕುಸ್ಥಾಪನೆಯನ್ನು ಕೂಡ, ಶಿಲಾನ್ಯಾಸವನ್ನು ಕೂಡ ನೆರವೇರಿಸಿದ್ರು. ಓಕೆ, 31ನೇ ಪ್ರಶ್ನೆ, ಭಾರತದ ಅತಿದೊಡ್ಡ ಖಾಸಗಿ ಬ್ಯಾಂಕು HDFCಯ ನೂತನ ಮ್ಯಾನೇಜಿಂಗ್ ಡೈರೆಕ್ಟರ್ MD ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ CEO ಯಾರು ಅಂತ ಪ್ರಶ್ನೆ ಆಗುತ್ತೆ. ಸರಿಯಾದ ಉತ್ತರ ಶಶಿಧರ್ ಜಗದೀಶನ್ ಅವರು ಆಗ್ತಾರೆ. ಇದಕ್ಕಿಂತ ಮುಂಚೆ ಆದಿತ್ಯ ಪುರಿ ಅವರಿದ್ದರು, MD and CEO ಆಫ್ HDFC ಬ್ಯಾಂಕ್ದು ನಮ್ಮ ಭಾರತದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಆಗುತ್ತೆ. ಸೊ ಈಗ ಅದರ ಒಂದು MD and CEO ಶಶಿಧರ್ ಜಗದೀಶನ್ ಅವರು ಆಗ್ತಾರೆ. ಹಾಗಾದರೆ HDFC ಭಾರತದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಆದರೆ ಭಾರತ ಅತಿ ದೊಡ್ಡ ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಯಾವುದಾಗುತ್ತೆ ಅಂದರೆ SBI ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ 32ನೇ ಪ್ರಶ್ನೆ, ಪ್ರಪಂಚದ ಅತಿ ಎತ್ತರದ ರೈಲು ಸೇತುವೆಯನ್ನು ಜಮ್ಮುವಿನ ರಿಯಾಸಿ ಬಳಿಯ ಕೌರಿ ಎಂಬಲ್ಲಿ ನಿರ್ಮಿಸಲಾಗ್ತಾ ಇದೆ. ಇದನ್ನು ಯಾವ ನದಿಗೆ ನಿರ್ಮಿಸ್ತಾ ಇದ್ದಾರೆ ಅಂದರೆ ಚೇನಾಬ್ ನದಿಗೆ ನಿರ್ಮಿಸ್ತಾ ಇದ್ದಾರೆ. ಓಕೆ, ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಆಗುತ್ತೆ. 2021ಕ್ಕೆ ಪೂರ್ಣಗೊಳ್ತಾ ಇದೆ. ನೆಲಮಟ್ಟದಿಂದ 359 ಮೀಟರ್ ಎತ್ತರದಲ್ಲಿದೆ ಅಂತಕ್ಕಂಥದ್ದು. ಓಕೆ, 33ನೇ ಪ್ರಶ್ನೆ, ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ಮತ್ತು ಆಸ್ಟ್ರಾಜೆನಿಕಾ ಸಂಸ್ಥೆಯು ಅಭಿವೃದ್ಧಿಪಡಿಸುತ್ತಿರುವ ಕೋವಿಡ್-19ನ ಲಸಿಕೆಯ ಹೆಸರೇನು ಅಂದರೆ ಸರಿಯಾದ ಉತ್ತರ ಕೋವಿಶೀಲ್ಡ್ ಆಗುತ್ತೆ. ಓಕೆ, ಇತ್ತೀಚೆಗೆ ನಿಧನರಾದ ಇಬ್ರಾಹಿಂ ಅಲ್ಕಾಜಿ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? 34ನೇ ಪ್ರಶ್ನೆ, ಸರಿಯಾದ ಉತ್ತರ ರಂಗಭೂಮಿ ಕ್ಷೇತ್ರದಲ್ಲಿ ಇಬ್ರಾಹಿಂ ಅಲ್ಕಾಜಿ ಅವರು ಪ್ರಸಿದ್ಧರಾಗಿದ್ದರು. ಓಕೆ, ಸೊ ಇವರು ಸುಮಾರು 15 ವರ್ಷಗಳ ಕಾಲ ರಾಷ್ಟ್ರೀಯ ನಾಟಕ ಶಾಲೆ ಅಥವಾ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದ ಒಂದು ಡೈರೆಕ್ಟರ್ ಆಗಿದ್ದರು. ಇಲ್ಲಿ ಒಂದು ವಿಶೇಷ, ಇದರ ಒಂದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳ್ಬೋದು, ಯಾವಾಗ ಆರಂಭ ಆಯಿತು ಅಂತ ಕೇಳ್ಬೋದು. ಇದೆಲ್ಲಕ್ಕಿಂತ ಇಂಪಾರ್ಟೆಂಟು, ನಮ್ಮ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಚಂದ್ರಶೇಖರ್ ಕಂಬಾರ್ ಅವರು ಈ ಒಂದು NSTಯ ಚೇರ್ಮನ್ ಆಗಿದ್ದರು 96ರಿಂದ 2001ರವರೆಗೂ. ಹಾಗಾದರೆ NST ಬಗ್ಗೆ ನೋಡಿ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಇದರ ಪ್ರಧಾನ ಕಚೇರಿ ನ್ಯೂ ಡೆಲ್ಲಿಲಿದೆ. 1959ರಲ್ಲಿ ಸ್ಥಾಪನೆ ಆಗಿತ್ತು.
ಇದರ ಈಗಿನ ಪ್ರಸ್ತುತ ಚೇರ್ಮನ್ ಯಾರು ಅಂತ ಕೇಳ್ಬೋದು, ಪರೇಶ್ ರಾವಲ್ ಅವರು ಇತ್ತೀಚೆಗೆ ನೇಮಕ ಆಗಿದ್ದಾರೆ, ಭಾಳ ಸುದ್ದಿಯಲ್ಲಿದ್ದಾರೆ, ನೆನ್ಪಿಡ್ಬೇಕು. ಓಕೆ, 35ನೇ ಪ್ರಶ್ನೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು ಕೋವಿಡ್-19 ಸಲುವಾಗಿ ಸಾಲವನ್ನು ಮರುಪಾವತಿಸುವ ಅವಧಿಯನ್ನು ಒಟ್ಟು ಎಷ್ಟು ತಿಂಗಳುಗಳ ಕಾಲ ಮುಂದೂಡಿತ್ತು ಅಂದರೆ 6 ತಿಂಗಳುಗಳ ಕಾಲ ಮುಂದೂಡಿತ್ತು. ಅಂದರೆ ಲೋನ್ ಮಾರಟೋರಿಯಂ. ಯಾಕಂದರೆ ಲಾಕ್ಡೌನ್ ಇದ್ದುದರಿಂದ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ಭಾಳಷ್ಟು ಜನಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ 2 ಸಲ ಮುಂದಕ್ಕೆ ಹಾಕಿದ್ರು, 3 ತಿಂಗಳು. ಸೊ ಹಾಗಾಗಿ 6 ತಿಂಗಳು ಲೋನ್ ಮಾರಟೋರಿಯಂ ತಂದಿತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, 36ನೇ ಪ್ರಶ್ನೆ, ಈ ಕೆಳಗಿನ ಪ್ರಸಿದ್ಧ ವಕೀಲರಲ್ಲಿ ಯಾರು ನ್ಯಾಯಾಲಯದ ತಿರಸ್ಕಾರವನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಲಿಗೇಷನ್ ಯಾರ ಮೇಲೆ ಇತ್ತು ಅಂದರೆ ವಕೀಲ ಪ್ರಶಾಂತ್ ಭೂಷಣ್ ಅವ್ರ ಮೇಲೆ. ಓಕೆ ನೋಡಿ, ಇಟ್ ಈಸ್ ಎ ಕ್ರಿಟಿಸಿಸಮ್ ನಾಟ್ ಕಂಟೆಂಪ್ಟ್ ಅಂತ ಭೂಷಣ್ ಅವರು ಹೇಳ್ತಾ ಇದ್ರು. ನಂತರ ಅವರಿಗೆ ₹1 ದಂಡವನ್ನು ಕೂಡ ವಿಧಿಸಿದ್ರು. ನೋಡಿ, ತೀರ್ಪಿನ ಬಳಿಕ ಪ್ರಶಾಂತ್ ಭೂಷಣ್ ₹1 ನಾಣ್ಯವನ್ನು ಪ್ರದರ್ಶನವನ್ನು ಕೂಡ ಮಾಡಿದ್ರು, ಭಾಳ ಸುದ್ದಿಲಿದ್ರು, ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ 37ನೇ ಪ್ರಶ್ನೆ, ವೆರಿ ಇಂಪಾರ್ಟೆಂಟು. ರಾಷ್ಟ್ರೀಯ ಕೈಮಗ್ಗ ದಿನ ಅಥವಾ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅನ್ನು ಅದರ ಬಗೆಗೆ 3 ಹೇಳಿಕೆಗಳನ್ನು ಕೊಟ್ಟಿದ್ದೀನಿ. ಸರಿಯಾದ ಹೇಳಿಕೆಗಳನ್ನು ಗಮನಿಸಬೇಕು. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಪ್ರತಿ ವರ್ಷ ಆಗಸ್ಟ್ 7ರಂದು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಓಕೆ, 1905 ಆಗಸ್ಟ್ 7ರಂದು ದೇಶದಲ್ಲಿ ಸ್ವದೇಶಿ ಚಳವಳಿ ಆರಂಭ ಆಗಿತ್ತು. ಅದರ ನೆನಪಿಗಾಗಿ ಅದೇ ದಿನವನ್ನು ರಾಷ್ಟ್ರೀಯ ಕೈಮಗ್ಗ ದಿನವನ್ನಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸಿ, ಇದನ್ನು 2020ರಿಂದ ಅಂದರೆ ಈ ವರ್ಷದಿಂದ ಆಚರಣೆ ಮಾಡೋದಕ್ಕೆ ಪ್ರಧಾನಮಂತ್ರಿಗಳು ತೀರ್ಮಾನವನ್ನು ಮಾಡಿದ್ದಾರೆ. ಅಂದರೆ ಈ 3 ಹೇಳಿಕೆಗಳಲ್ಲಿ ಮೊದಲನೇ 2 ಸರಿಯಾಗುತ್ತೆ, 3ನೇದು ತಪ್ಪಾಗುತ್ತೆ. ಯಾಕಂದರೆ ನೋಡಿ, ಆಗಸ್ಟ್ 7ನ್ನು ನಾವು ರಾಷ್ಟ್ರೀಯ ಕೈಮಗ್ಗ ದಿನ ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಇದನ್ನು 2015ರಿಂದನೇ ಆಚರಣೆಯನ್ನು ಮಾಡ್ತಾ ಇದ್ದೀವಿ, 2020 ಅಲ್ಲ, 2015ರಿಂದ. ಓಕೆ, ಯಾಕೆ ಅಂದರೆ 1905 7ನೇ ಆಗಸ್ಟು ಸ್ವದೇಶಿ ಚಳವಳಿ ಶುರುವಾಗಿತ್ತು, ಆರಂಭ ಆಗಿತ್ತು, ಅದಕ್ಕೋಸ್ಕರ. ಓಕೆ, 38ನೇ ಪ್ರಶ್ನೆ, ಇತ್ತೀಚೆಗೆ ಶ್ರೀಲಂಕಾದಲ್ಲಿ ನಡೆದ ಚುನಾವಣೆಯಲ್ಲಿ ಭಾರೀ ಬಹುಮತದೊಂದಿಗೆ ವಿಜಯ ಗಳಿಸಿದ ಮಹಿಂದ ರಾಜಪಕ್ಷೆ ಅವರು ಯಾವ ಪಕ್ಷದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದರು ಅಂದರೆ ಸರಿಯಾದ ಉತ್ತರ SLPP ಅಂದರೆ ಶ್ರೀಲಂಕಾ ಪೋಡುಜನ ಪೆರುಮಣ ಅಂತಕ್ಕಂಥದ್ದು ಅವರ ಪಕ್ಷ. ಓಕೆ, ಇನ್ನು ಅವರೊಂದು ಅಲಯನ್ಸ್ ಮಾಡ್ಕೊಂಡಿದ್ದಾರೆ, ಆ ಅಲಯನ್ಸ್ ಹೆಸರು SLPFA ಅಂತ, ಶ್ರೀಲಂಕಾ ಪೀಪಲ್ಸ್ ಫ್ರೀಡಮ್ ಅಲಯನ್ಸ್ ಅಂತ. ಓಕೆ, ಸೊ ಮಹಿಂದ ರಾಜಪಕ್ಷ ಅವರು ಪ್ರಧಾನಮಂತ್ರಿಗಳು. ಓಕೆ, ಅವರ ಒಂದು ತಮ್ಮನಾಗಿರ್ತಕ್ಕಂಥ ಗೋಟಬಾಯ ರಾಜಪಕ್ಷ ಅವರು ಅಲ್ಲಿನ ಅಧ್ಯಕ್ಷರು, ಪ್ರೆಸಿಡೆಂಟು. ಅವರ ಅಣ್ಣ ಮಹಿಂದ ರಾಜಪಕ್ಷೆ ಪ್ರಧಾನಮಂತ್ರಿಗಳು, ನೆನ್ಪಿಡಬೇಕು. ಓಕೆ, 39ನೇ ಪ್ರಶ್ನೆ, ಜಮ್ಮು ಕಾಶ್ಮೀರದ ನೂತನ ಲೆಫ್ಟಿನೆಂಟ್ ಗವರ್ನರ್ ಯಾರು? ಓಕೆ ನೋಡಿ, ಸರಿಯಾದ ಉತ್ತರ ಮನೋಜ್ ಸಿನ್ಹಾ ಆಗುತ್ತೆ. ಸೊ ಇದಕ್ಕಿಂತ ಮುಂಚೆ ಯಾರಿದ್ರು ಅಂದರೆ JNKಯ ಲೆಫ್ಟಿನೆಂಟ್ ಗವರ್ನರು GC ಮುರ್ಮು ಅವರಿದ್ದರು, ಅವರು ರಾಜೀನಾಮೆಯನ್ನು ಕೊಟ್ಟರು, ಅವರೀಗ CAG ಆಗಿದ್ದಾರೆ ಅಲ್ವಾ. ಸೊ ಅದ ನಂತರ RK ಮಾಥೂರ್ ಅವರು ಲಡಾಖ್ನ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಈಗ ಮನೋಜ್ ಸಿನ್ಹಾ ಅವರು JNKಯ ಲೆಫ್ಟಿನೆಂಟ್ ಗವರ್ನರು. ಇನ್ನು ಪ್ರಫುಲ್ ಕೋಡಾ ಪಾಟೀಲ್ ಅವರು ಅಡ್ಮಿನಿಸ್ಟ್ರೇಟರ್ ಆಫ್ ದಾದ್ರಾ ನಗರ್ ಹವೇಲಿ ಅಂಡ್ ದಿಯು ದಮನ್, ಹೊಸ ಒಂದು ಮರ್ಜ್ ಮಾಡಿ ಹೊಸ ಕೇಂದ್ರಾಡಳಿತ ಪ್ರದೇಶ ಏನು ಮಾಡಿದಾರೋ ಅದರ ಅಡ್ಮಿನಿಸ್ಟ್ರೇಟರು ಪ್ರಫುಲ್ಲ ಕೋಡಾ ಪಾಟೀಲ್. ಇಲ್ಲಿ ಗಮನಿಸಬೇಕು, ಲೆಫ್ಟಿನೆಂಟ್ ಗವರ್ನರ್ ಮತ್ತು ಅಡ್ಮಿನಿಸ್ಟ್ರೇಟರ್ ವ್ಯತ್ಯಾಸ ಇದೆ. ಎಲ್ಲೆಲ್ಲಿ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ, ಎಲ್ಲೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಇರ್ತಾರೆ ಅಂತ ನಾವು ಇಂದಿನ ವಿಡಿಯೋಗಳಲ್ಲಿ ಡಿಸ್ಕಸ್ ಮಾಡಿದ್ವಿ ಆಲ್ರೆಡಿ. ನೋಡಿ, ಸಿನ್ಹಾ ಲೆಫ್ಟಿನೆಂಟ್ ಗವರ್ನರ್, ಮುರ್ಮು ನೂತನ CAG. 40ನೇ ಪ್ರಶ್ನೆ, ಲಾಕ್ಡೌನ್ ಕಾರಣದಿಂದಾಗಿ ಸಾಲ ಮರುಪಾವತಿ ಆಗದೆ ಸಾಲಗಳು ಸುಸ್ತಿಯಾಗುವುದನ್ನು ತಡೆಯಲು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಶಿಫಾರಸುಗಳನ್ನು ನೀಡಲು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿದೆ ಅಂದರೆ ಸರಿಯಾದ ಉತ್ತರ ನಮ್ಮ ಮಂಗಳೂರು ಮೂಲದ ಕರ್ನಾಟಕದ KV ಕಾಮತ್ ಅವರ ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ರಚನೆಯನ್ನು ಮಾಡಿದೆ RBI. ಇವರು ಯಾರು ಆಗಿದ್ರು ಅಂದರೆ ಇವರು ಚೀಫ್ ಆಗಿದ್ರು, ಫಾರ್ಮರ್ ಚೀಫ್ ಆಫ್ NDB ಅಂತ ಕರಿತೀವಿ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್, ಬ್ರಿಕ್ಸ್ ಏನ್ ಬ್ಯಾಂಕ್ ಇದೆಯೋ ಅದರ ಒಂದು ಚೀಫ್ ಆಗಿದ್ರು. ಜೊತೆಗೆ ICICI ಬ್ಯಾಂಕ್ನ ಚೇರ್ಮನ್ ಕೂಡ ಆಗಿದ್ರು KV ಕಾಮತ್ ಅವರು, ನಮ್ಮ ಕರ್ನಾಟಕ ಮೂಲದವರು. ಓಕೆ, ನೆಕ್ಸ್ಟ್ 41ನೇ ಪ್ರಶ್ನೆ, 2021ರ T20 ವಿಶ್ವಕಪ್ ಕ್ರಿಕೆಟ್ ಟೂರ್ನಿ ಯಾವ ದೇಶದಲ್ಲಿ ನಡೆಯಲಿದೆ ಅಂದರೆ ಸರಿಯಾದ ಉತ್ತರ ನಮ್ಮ ಭಾರತದಲ್ಲಿ ನಡೆಯಲಿದೆ 2021ರ T20 ವಿಶ್ವಕಪ್. ಓಕೆ ನೋಡಿ, 2020ರಲ್ಲಿ ನಡಿಬೇಕಾಗಿರ್ತಕ್ಕಂಥ ಆಸ್ಟ್ರೇಲಿಯಾದಲ್ಲಿ ನಡೀಬೇಕಾಗಿತ್ತು, ಅದನ್ನು ಕೊರೋನಾ ವೈರಸ್ ಇಂದಾಗಿ ಈಗ ಮುಂದಕ್ಕೆ ಹಾಕಿದ್ದಾರೆ 2022ಕ್ಕೆ. ಇನ್ನು ಭಾರತದಲ್ಲಿ 2021 ಆಸ್ ಯೂಶುವಲ್ ನಡೀತಾ ಇದೆ. ಓಕೆ, ಕ್ವಶನ್ ನಂಬರ್ 42 ವೆರಿ ಇಂಪಾರ್ಟೆಂಟ್. ಕೇಂದ್ರ ಲೋಕಸೇವಾ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಅಂದರೆ ನ್ಯೂ ಚೇರ್ಮನ್ ಯಾರು? UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಸರಿಯಾದ ಉತ್ತರ ಪ್ರದೀಪ್ ಕುಮಾರ್ ಜೋಶಿ, PK ಜೋಶಿ ಅವರಾಗ್ತಾರೆ. ಓಕೆ,
ಇಲ್ಲಿ ನೋಡಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕ ಸೇವಾ ಆಯೋಗ 1926 1 ಅಕ್ಟೋಬರ್ ಅಂದು ಎಸ್ಟಾಬ್ಲಿಷ್ ಆಗಿತ್ತು ಆರ್ಟಿಕಲ್ 315 ಪ್ರಕಾರ ಅಲ್ವಾ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದರೆ ನವದೆಹಲಿಯ ಶಹಜಾನ್ ರಸ್ತೆಯ ದೋಲ್ಪುರ್ ಹೌಸಲ್ಲಿದೆ. ಇನ್ನು ಕರ್ನಾಟಕದಲ್ಲಿ ಕರ್ನಾಟಕ ಲೋಕ ಸೇವಾ ಆಯೋಗ ಇರುತ್ತೆ. ಸೊ ಅದರ ಒಂದು ಅಧ್ಯಕ್ಷರು ಯಾರಂದರೆ ಷಡಕ್ಷರಿ ಸ್ವಾಮಿ ಅವರು, KPSC ಚೇರ್ಮನ್. UPSC ಚೇರ್ಮನ್ PK ಜೋಶಿ ಅವರು. ಓಕೆ, 43ನೇ ಪ್ರಶ್ನೆ, ದೇಶದ ಮೊದಲ ಕಿಸಾನ್ ರೈಲು ಯಾವ ರಾಜ್ಯಗಳ ನಡುವೆ ಆರಂಭ ಆಯಿತು ಅಂದರೆ ಸರಿಯಾದ ಉತ್ತರ ಮಹಾರಾಷ್ಟ್ರ ಮತ್ತು ಬಿಹಾರ್ ಮಧ್ಯೆ. ಪರ್ಟಿಕ್ಯುಲರ್ಲಿ ಮಹಾರಾಷ್ಟ್ರದ ದೇವಲಾಲಿಯಿಂದ ಬಿಹಾರದ ದಾನಾಪುರಕ್ಕೆ ನಮ್ಮ ದೇಶದ ಮೊದಲ ಕಿಸಾನ್ ರೈಲು ಆರಂಭವನ್ನು ಪಡೆಯಿತು. ಓಕೆ, ಸೊ ಅದನ್ನು ನಮ್ಮ ರಾಜ್ಯದ ರಾಜ್ಯ ಸಚಿವ ಅಂದರೆ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿದ್ದರು ಸುರೇಶ್ ಅಂಗಡಿ ಅವರು ಚಾಲನೆಯನ್ನು ನೀಡಿದ್ರು. ಅವರು ಇತ್ತೀಚೆಗೆ ನಿಧನವನ್ನು ಕೂಡ ಹೊಂದಿದ್ರು, ನಮಗೆಲ್ಲ ಗೊತ್ತಿದೆ. ಓಕೆ, 44ನೇ ಪ್ರಶ್ನೆ, ಶಿಖರ ತಾಣದ ಸಮರವೀರ ಎಂದು ಕರೆಯಲ್ಪಡುವ ಚೀನೂಕ್ ಹೆಲಿಕಾಪ್ಟರ್ಗಳನ್ನು ಯಾವ ದೇಶದಿಂದ ಆಮದು ಮಾಡಿಕೊಳ್ಳಲಾಗಿದೆ ಅಂದರೆ ಸರಿಯಾದ ಉತ್ತರ ಅಮೆರಿಕದಿಂದ ನಾವು ಚೀನೂಕ್ ಹೆಲಿಕಾಪ್ಟರ್ಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಓಕೆ, ಸೊ ಇದನ್ನು ಶಿಖರ ತಾಣದ ಸಮರವೀರ ಅಂತಲೇ, ಅಂದರೆ ದುರ್ಗಮ ತಾಣಗಳಲ್ಲಿ ಸಮರ್ಥವಾಗಿ ಹಾರಾಟವನ್ನು ನಡೆಸಿ ಶತ್ರು ಪಡೆಗಳ ಮೇಲೆ ದಾಳಿಯನ್ನು ನಡೆಸಬಲ್ಲದು ಈ ಒಂದು ಚೀನೂಕ್ ಹೆಲಿಕಾಪ್ಟರ್. ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಆನೆ ದಿನವನ್ನಾಗಿ ಆಚರಣೆಯನ್ನು ಮಾಡ್ತೀವಿ ಅಂದರೆ ಕ್ವಶನ್ ನಂಬರ್ 45 ಸರಿಯಾದ ಉತ್ತರ ಆಗಸ್ಟ್ 12 ವರ್ಲ್ಡ್ ಎಲಿಫೆಂಟ್ ಡೇ ಆಗುತ್ತೆ. ಇನ್ನು ಜುಲೈ 29 ಇಂಟರ್ನ್ಯಾಷನಲ್ ಟೈಗರ್ ಡೇ ಆಗುತ್ತೆ. ಮೇ 22 ವರ್ಲ್ಡ್ ಬಯೋಡೈವರ್ಸಿಟಿ ಡೇ. ಮಾರ್ಚ್ 21 ವಿಶ್ವ ಅರಣ್ಯ ದಿನ ಆಗುತ್ತೆ. ಓಕೆ, ಇನ್ನು ಇದ್ರ ಬಗ್ಗೆ ಕೇಳ್ಬೋದು ನೋಡಿ. ವಿಶ್ವ ಆನೆ ದಿನ ಆಗಸ್ಟ್ 12 ಆಯಿತು. ಎಲಿಫೆಂಟ್ ಯಾವ ರಾಜ್ಯಗಳ ಒಂದು ರಾಜ್ಯ ಪ್ರಾಣಿ ಅಂದರೆ ಕರ್ನಾಟಕ, ಕೇರಳ, ಜಾರ್ಖಂಡ್ ಆಗುತ್ತೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಕರ್ನಾಟಕ ಆಗುತ್ತೆ. ಭಾರತದಲ್ಲಿರ್ತಕ್ಕಂಥ ಎಲಿಫೆಂಟ್ ರಿಸರ್ವ್ಗಳ ಸಂಖ್ಯೆ 32. ಓಕೆ, ಸೊ ಇಷ್ಟು ನೆನಪಿಡಬೇಕು ನೋಡಿ. ಕರ್ನಾಟಕದಲ್ಲಿ 6000ಕ್ಕೂ ಹೆಚ್ಚು ಆನೆಗಳಿದ್ದಾವೆ. ಹಾಗಾಗಿ ಭಾರತದಲ್ಲಿ ಆನೆಗಳನ್ನು ಹೊಂದಿರತಕ್ಕಂಥ ಅತಿ ಹೆಚ್ಚು ಆನೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ ಆಗುತ್ತೆ. 2ನೇ ಸ್ಥಾನ ಅಸ್ಸಾಮು, 3ನೇ ಸ್ಥಾನ ಕೇರಳ. ಒಟ್ಟು ಎಷ್ಟಿದಾವೆ ಅಂದರೆ 2017ರ ಒಂದು ಸರ್ವೆ ಪ್ರಕಾರ 27,000 ಸುಮಾರು ಆನೆಗಳು ನಮ್ಮ ಭಾರತದಲ್ಲಿದ್ದಾವೆ. 5 ವರ್ಷಗಳಿಗೊಮ್ಮೆ ಎಲಿಫೆಂಟ್ ಸರ್ವೆ ಆಗುತ್ತೆ, 5 ವರ್ಷಗಳಿಗೊಮ್ಮೆ ಲಯನ್ ಸರ್ವೆ ಆಗುತ್ತೆ, 4 ವರ್ಷಗಳಿಗೊಮ್ಮೆ ಟೈಗರ್ ಸರ್ವೆ ಆಗುತ್ತೆ. ಇಷ್ಟು ನೆನ್ಪಿಡ್ಬೇಕು. ಓಕೆ, 46ನೇ ಪ್ರಶ್ನೆ, ಅಮೆರಿಕದ ಚುನಾವಣೆಯು ಡೆಮೊಕ್ರೆಟಿಕ್ ಪಕ್ಷದ ಉಪಾಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಆಯ್ಕೆಯಾದ ಭಾರತೀಯ ಮೂಲದ ಮಹಿಳೆ ಯಾರು ಅಂದರೆ ಸರಿಯಾದ ಉತ್ತರ ಕಮಲಾ ಹ್ಯಾರಿಸ್ ಅವರು ಆಗ್ತಾರೆ. ಇವರೀಗ ಆಯ್ಕೆ ಕೂಡ ಆಗಿದ್ದಾರೆ. ಜೋ ಬಿಡೆನ್ ಅವರು ಅಧ್ಯಕ್ಷರಾಗಿದ್ದಾರೆ, ನಮ್ಮ ಕಮಲಾ ಹ್ಯಾರಿಸ್ ಅವರು ಭಾರತೀಯ ಮೂಲದವರು, ಇವರು ಉಪಾಧ್ಯಕ್ಷರಾಗಿದ್ದಾರೆ. ಓಕೆ, 47ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುವ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ದೇಶ ಯಾವುದು ಅಂದರೆ ಅಮೆರಿಕ ಆಗುತ್ತೆ. ನೋಡಿ, ಸುಮಾರು ಪ್ರಪಂಚದ 36% ಎಕ್ಸ್ಪೋರ್ಟು ರಕ್ಷಣಾ ಸಾಮಗ್ರಿಗಳ ರಫ್ತನ್ನು ಅಮೆರಿಕನೇ ಮಾಡುತ್ತೆ. ಇನ್ನು ಇಂಪೋರ್ಟ್ ಅಥವಾ ಆಮದು ಮಾಡ್ಕೊಳ್ತಕ್ಕಂಥ 5 ಅಗ್ರ ದೇಶಗಳು ಯಾವ್ಯಾವ ಅಂದರೆ ಭಾರತ, ಸೌದಿ ಅರೇಬಿಯಾ, ಚೀನಾ, ಆಸ್ಟ್ರೇಲಿಯಾ, UAE ಆಗುತ್ತೆ. ಇಲ್ಲಿ ಒಂದು ಸ್ವಲ್ಪ ನೋಡಿ ಈ ಒಂದು ಡಿಫ್ರೆನ್ಸ್ ಇದೆ. ಭಾರತನ ಸೌದಿ ಅರೇಬಿಯಾನ ಮೊದಲನೇ ಸ್ಥಾನ ಅಂತ. ಸೊ ಗೊತ್ತಿರ್ತಕ್ಕಂಥವ್ರು ಒಳ್ಳೆ ಸೋರ್ಸ್ ಒಂದಿಗೆ ಕಮೆಂಟ್ ಮಾಡಿ ಹಾಕಿ. 48ನೇ ಪ್ರಶ್ನೆ, 2020ರ ವಿವಿಧ ಸೇನಾ ಪ್ರಶಸ್ತಿಗಳು ಯಾರಿಗೆ ಲಭಿಸಿದವೆ ಅಂದರೆ ಹೂ ಹ್ಯಾಸ್ ಒನ್ ದ ವೇರಿಯಸ್ ಮಿಲಿಟರಿ ಅವಾರ್ಡ್ಸ್ ಅಂದರೆ ಸರಿಯಾದ ಉತ್ತರ ಇಲ್ಲಿ ನಾವು ಬೇರೆ ಬೇರೆ ಅವಾರ್ಡ್ಸ್ ಇರ್ತವೆ. ಯಾವ್ಯಾವ ಅಂತ ನೋಡೋದಾದರೆ ನೋಡಿ, ಇಲ್ಲಿ ಯುದ್ಧ ಕಾಲದ ಸೇನಾ ಪ್ರಶಸ್ತಿಗಳು ಅಂದರೆ ವಾರ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂತ ಕರಿತೀವಿ. ಪರಮವೀರ ಚಕ್ರ, ಮಹಾವೀರ ಚಕ್ರ ಮತ್ತು ವೀರಚಕ್ರ ಆಗ್ತವೆ. ಓಕೆ, ಇನ್ನು ಶಾಂತಿ ಕಾಲದ ಸೇನಾ ಪ್ರಶಸ್ತಿಗಳು ಅಥವಾ ಪೀಸ್ ಟೈಮ್ ಗ್ಯಾಲೆಂಟ್ರಿ ಅವಾರ್ಡ್ಸ್ ಅಂದರೆ ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ ಆಗುತ್ತೆ. ಇದ್ರ ಮೇಲೆ ಆಲ್ರೆಡಿ ನಾವು ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ದೀವಿ. ಹಾಗಾದರೆ 2020ರಲ್ಲಿ ಯಾರ್ಯಾರಿಗೆ ಹೋಗಿದೆ ಅಂದರೆ ಒಂದು ಕೀರ್ತಿ ಚಕ್ರ ಕೊಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಒಂದು ಹೆಡ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಅಬ್ದುಲ್ ರಶೀದ್ ಕಲಾಸ್ ಅವರಿಗೆ ಮರಣೋತ್ತರವಾಗಿ ಕೀರ್ತಿ ಚಕ್ರವನ್ನು ಅಂದರೆ ಶಾಂತಿ ಕಾಲದ ಒಂದು ಗ್ಯಾಲೆಂಟ್ರಿ ಅವಾರ್ಡ್ ಆಗಿರ್ತಕ್ಕಂಥ 2ನೇ ಒಂದು ಪ್ರಮುಖ ಅವಾರ್ಡ್ ಆಗಿರ್ತಕ್ಕಂಥ ಕೀರ್ತಿ ಚಕ್ರವನ್ನು ಜಮ್ಮು ಕಾಶ್ಮೀರದ ಹೆಡ್ ಕಾನ್ಸ್ಟೇಬಲ್ ಅಬ್ದುಲ್ ರಶೀದ್ ಕಲಾಸ್ ಅವರಿಗೆ ಮತ್ತು 9 ಜನರಿಗೆ ಶೌರ್ಯ ಚಕ್ರವನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ನೆನ್ಪಿಡ್ಬೇಕು. ನೆಕ್ಸ್ಟು 49ನೇ ಪ್ರಶ್ನೆ, ಕೆಳಗೆ ನೀಡಿರುವ ಭಾರತ ತಂಡದ ನಾಯಕರಲ್ಲಿ ವಿಶ್ವಕಪ್ ಕ್ರಿಕೆಟನ್ನು ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ನಾಯಕರು ಕ್ಯಾಪ್ಟನ್ಸ್ ಯಾರ್ಯಾರು ಅನ್ನೋದಾದರೆ ಸರಿಯಾದ ಉತ್ತರ ಬೋತ್ A and B. ಅಂದರೆ ಕಪಿಲ್ ದೇವ್ ಅವರು 1983ರಲ್ಲಿ ಭಾರತಕ್ಕೆ ಕ್ರಿಕೆಟ್ ವರ್ಲ್ಡ್ ಕಪ್ಪನ್ನು ಗೆಲ್ಲಿಸ್ಕೊಟ್ಟಿದ್ರು. 2011ರಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರು ಗೆಲ್ಲಿಸ್ಕೊಟ್ಟಿದ್ದಾರೆ. ಇದು ಯಾಕೆ ಸುದ್ದಿ ಆಗುತ್ತೆ ಅಂದರೆ ಮಹೇಂದ್ರ ಸಿಂಗ್ ಧೋನಿ, MS ಧೋನಿ ಅವರು ಇತ್ತೀಚೆಗೆ ರಿಟೈರ್ ಆಗಿದ್ರು. ಓಕೆ, ಅದಕ್ಕೋಸ್ಕರ.
ಕ್ವಶನ್ ನಂಬರ್ 50, ಇತ್ತೀಚೆಗೆ ನಿಧನರಾದ ಸಂಗೀತ ಮಾಂತ್ರಿಕ ಪಂಡಿತ್ ಜಸ್ರಾಜ್ ಅವರು ಯಾವ ಪ್ರಕಾರದ ಸಂಗೀತದಲ್ಲಿ ಪ್ರಸಿದ್ಧಿಯನ್ನು ಗಳಿಸಿದ್ರು ಅಂದರೆ ಹಿಂದೂಸ್ತಾನಿ ಸಂಗೀತದಲ್ಲಿ. ಇದನ್ನು ಇತ್ತೀಚೆಗೆ PCPSI ಎಕ್ಸಾಮ್ಗಳಲ್ಲೂ ಕೇಳಿದ್ರು ಸಹಿತ. ಓಕೆ, ಸಂಗೀತ ಮಾಂತ್ರಿಕ ಜಸ್ರಾಜ್ ಇನ್ನಿಲ್ಲ ಅಂತ. ಓಕೆ, ಇನ್ನು 51ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ಒಂದೇ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಲು ಯಾವ ಸಂಸ್ಥೆಯನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಅಂದರೆ ಸರಿಯಾದ ಉತ್ತರ NRA ಅಂತ ಕರಿತೀವಿ, ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿಯನ್ನು ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ಒಂದೇ ಒಂದು ಎಕ್ಸಾಮ್ ಮಾಡಬೇಕು. ಹಲವಾರು ಎಕ್ಸಾಮ್ಗಳು ಇದ್ದಾವೆ ಇವತ್ತು ಅಲ್ವಾ, ಸೊ ಅವುಗಳೆಲ್ಲ ಹೋಗ್ಲಾಡಿಸಿ ಕೇವಲ ಒಂದೇ ಎಕ್ಸಾಮ್ ಮಾಡಬೇಕು ಎಲ್ಲ ಒಂದು ಹುದ್ದೆಗಳಿಗೆ, ಗ್ರೂಪ್ ಬಿ ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು. ಸೊ ಯಾವುದು ಅಂದರೆ NRA, ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ. ನೆಕ್ಸ್ಟು 52ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದಲ್ಲಿ ಡಿಜಿಟಲ್ ಆರ್ಥಿಕತೆ ಉತ್ತೇಜಿಸಲು ಮತ್ತು ಹೂಡಿಕೆಯನ್ನು ಆಕರ್ಷಿಸುವ ಉದ್ದೇಶದಿಂದ ಯಾವ ಸಂಸ್ಥೆಯನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಅಂದರೆ ಸರಿಯಾದ ಉತ್ತರ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಅಂತಕ್ಕಂಥ ಒಂದು ಮಿಷನನ್ನು ಸ್ಥಾಪನೆ ಮಾಡಬೇಕಂತ ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಉದ್ದೇಶ ಹೂಡಿಕೆಯನ್ನು ಆಕರ್ಷಿಸಬೇಕು. ಓಕೆ, ನೆಕ್ಸ್ಟ್ 53ನೇ ಪ್ರಶ್ನೆ, ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯ ನೂತನ ಅಧ್ಯಕ್ಷರು ಯಾರು ಅಂದರೆ ದೊಡ್ಡರಂಗೇಗೌಡರಾಗ್ತಾರೆ. ಓಕೆ, 54ನೇ ಪ್ರಶ್ನೆ, ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡುವ ಸ್ವಚ್ಛ ಸರ್ವೇಕ್ಷಣಾ ವರದಿ 2020 ಪ್ರಕಾರ ಸತತ 4ನೇ ಬಾರಿಗೆ ಮೊದಲ ಸ್ಥಾನ ಪಡೆದ ನಗರ ಯಾವುದು ಅಂದರೆ ಬಹಳ ಸುದ್ದಿಲಿದೆ, ವೆರಿ ಇಂಪಾರ್ಟೆಂಟು, ಇಂದೋರ್ ಆಗುತ್ತೆ. ಸ್ವಚ್ಛ ಸರ್ವೇಕ್ಷಣಾ ವರದಿ 2020ರಲ್ಲೂ ಕೂಡ ಇಂದೋರು ಮೊದಲನೇ ಸ್ಥಾನವನ್ನು ಪಡೆದಿದೆ. ಇದು 4ನೇ ಬಾರಿಗೆ ಸತತವಾಗಿ ಮೊದಲನೇ ಸ್ಥಾನ ಪಡಿತಾ ಬರ್ತಾ ಇದೆ. ಓಕೆ, ಇಂದೋರ್ಗೆ 4ನೇ ಬಾರಿ ಸ್ವಚ್ಛ ಹಿರಿಮೆ. ಓಕೆ, ನೋಡಿ, ಮೊದಲು 2016ರಲ್ಲಿ ಮೊದಲನೇ ಬಾರಿಗೆ ಈ ಒಂದು ರಿಪೋರ್ಟನ್ನು ಕೊಟ್ಟಿದ್ರೆ ಆಗ ಮೈಸೂರು ಮೊದಲನೇ ಸ್ಥಾನದಲ್ಲಿತ್ತು. ನಂತರ 2017, 18, 19 ಮತ್ತು 20ರ ರಿಪೋರ್ಟ್ಗಳಲ್ಲಿ ಮಧ್ಯಪ್ರದೇಶದ ಇಂದೋರೆ ಸತತವಾಗಿ ಮೊದಲ ಸ್ಥಾನವನ್ನು ಪಡಿತಾ ಬರ್ತಾ ಇದೆ. ಓಕೆ, ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆಗ್ಬೋದು, 100ಕ್ಕೂ ಹೆಚ್ಚು ULBs ಇರ್ತಕ್ಕಂಥ ಅರ್ಬನ್ ಲೋಕಲ್ ಬಾಡೀಸ್ ಇರ್ತಕ್ಕಂಥ ನಗರ ಸ್ಥಳೀಯ ಸಂಸ್ಥೆಗಳಿರ್ತಕ್ಕಂಥ ರಾಜ್ಯಗಳಲ್ಲಿ ಯಾವುದು ಒಳ್ಳೆ ಸ್ಥಾನದಲ್ಲಿದೆ ಅಂದರೆ ಛತ್ತೀಸ್ಗಢ ಮೊದಲನೇ ಸ್ಥಾನದಲ್ಲಿದೆ ಈ ಒಂದು ಸ್ವಚ್ಛ ಸರ್ವೇಕ್ಷಣಾ ವರದಿಯಲ್ಲಿ. ಇನ್ನು 100ಕ್ಕಿಂತ ಕಡಿಮೆ ಇರ್ತಕ್ಕಂಥ ULBs ಇರ್ತಕ್ಕಂಥ ರಾಜ್ಯಗಳಲ್ಲಿ ಜಾರ್ಖಂಡ್ ಮೊದಲನೇ ಸ್ಥಾನದಲ್ಲಿದೆ. ಛತ್ತೀಸ್ಗಢ ಈ ಕಡೆ ಜಾರ್ಖಂಡ್ ನೆನ್ಪಿಡ್ಬೇಕು. ಓಕೆ, ನೆಕ್ಸ್ಟ್ 55ನೇ ಪ್ರಶ್ನೆ, ರಷ್ಯಾ ದೇಶವು ಕೊರೋನಾ ವೈರಸ್ಗೆ ಲಸಿಕೆ ಅಭಿವೃದ್ಧಿಪಡಿಸಿದ್ದೇವೆ ಎಂದು ಘೋಷಿಸಿದ ಮೊದಲ ದೇಶವಾಗಿದೆ. ಹಾಗಾದರೆ ಕೆಳಗಿನವುಗಳಲ್ಲಿ ರಷ್ಯಾ ಕಂಡುಹಿಡಿದ ಲಸಿಕೆಯ ಹೆಸರೇನು ಅಂದರೆ ಸ್ಪುಟ್ನಿಕ್ V ಆಗುತ್ತೆ. ಯಾಕೆ ಈ ಹೆಸರನ್ನ ಕೊಟ್ಟಿದ್ದಾರೆ ಅಂದರೆ ನೋಡಿ, ಪ್ರಪಂಚದ ಮೊದಲ ಸ್ಯಾಟಲೈಟ್ ಆಗಿರ್ತಕ್ಕಂಥದ್ದು ಸ್ಪುಟ್ನಿಕ್, ಅದು ರಷ್ಯಾದವರು ಲಾಂಚ್ ಮಾಡಿದ್ರು ಅಕ್ಟೋಬರ್ 4, 1957ರಲ್ಲಿ. ಅದೇ ಹೆಸರನ್ನ ಈ ಕೊರೋನಾ ವೈರಸ್ಗೆ ಲಸಿಕೆ ಏನು ಅಭಿವೃದ್ಧಿಪಡಿಸಿದ್ದಾರೆ ಅದೇ ಹೆಸರನ್ನ ಇಟ್ಟಿದ್ದಾರೆ, ಸ್ಪುಟ್ನಿಕ್ V ಅಂತ. ಓಕೆ, ನೆಕ್ಸ್ಟು 56ನೇ ಪ್ರಶ್ನೆ, 2020ರ IPL ಕ್ರಿಕೆಟ್ ಟೂರ್ನಮೆಂಟ್ನ ಟೈಟಲ್ ಸ್ಪಾನ್ಸರ್ಶಿಪ್ ಪಡೆದಿರ್ತಕ್ಕಂಥ ಕಂಪನಿ ಯಾವುದು ಅಂದರೆ ಡ್ರೀಮ್11 ಆಗುತ್ತೆ. ಸೊ ಇವರು ಟೈಟಲ್ ಸ್ಪಾನ್ಸರ್ಶಿಪ್ ಪಡೆದಿದ್ದಾರೆ. ಇವರು ವಿವೋ ಪಡಿತಾ ಇದ್ರು ಹಿಂದೆ, ಸೊ ಈಗ ಅವರು ಚೀನಾ ದೇಶದ ಕಂಪನಿ ಆಗಿರೋದ್ರಿಂದ ಹಿಂದೆ ಸರಿದಿದ್ದಾರೆ, ಈಗ ಡ್ರೀಮ್11 ಬಂದಿದೆ. ಇವರು ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ 2020ರ ಒಂದು ವರ್ಷನ್ಗೆ 222 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ BCCIಗೆ. ಓಕೆ, ಇನ್ನು ವಿವೋದವರು ಲಾಸ್ಟ್ ಇಯರ್ ನೋಡಿ 440 ಕೋಟಿ ಕೊಟ್ಟಿದ್ರು, ಸುಮಾರು ಅರ್ಧದಷ್ಟು ಈಗ BCCIಗೆ ದುಡ್ಡು ಕಡಿಮೆ ಆಯ್ತು ಅಂತಕ್ಕಂಥದ್ದು. ಇನ್ನು ಡ್ರೀಮ್11 ಏನು ಅಂದರೆ ಅದೊಂದು ಫ್ಯಾಂಟಸಿ ಸ್ಪೋರ್ಟ್ಸ್ ಪ್ಲಾಟ್ಫಾರ್ಮ್ ಆಗುತ್ತೆ, ಗೇಮಿಂಗ್ ಅಪ್ಲಿಕೇಶನ್ ಆಗುತ್ತೆ. ಓಕೆ, 57ನೇ ಪ್ರಶ್ನೆ, 2020ನೇ ಸಾಲಿನ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ಪಾತ್ರರಾದ ಕ್ರಿಕೆಟ್ ಆಟಗಾರ ಯಾರು ಅಂತ ಕೇಳ್ತಾರೆ. ಸರಿಯಾದ ಉತ್ತರ ರೋಹಿತ್ ಶರ್ಮಾ ಆಗುತ್ತೆ. ಓಕೆ, ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಒಟ್ಟು 5 ಜನಕ್ಕೆ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ಖೇಲ್ ರತ್ನ. ಯಾರ್ಯಾರಿಗಂದ್ರೆ ರೋಹಿತ್ ಶರ್ಮಾರವರಿಗೆ ಕ್ರಿಕೆಟಿಂದ, ಪ್ಯಾರಾ ಒಲಿಂಪಿಕ್ ಹೈ ಜಂಪರ್ ಆಗಿರ್ತಕ್ಕಂಥ ಮರಿಯಪ್ಪನ್ ತಂಗವೇಲು, ಟೇಬಲ್ ಟೆನ್ನಿಸ್ ಆಟಗಾರ್ತಿ ಮನಿಕಾ ಬಾತ್ರಾ, ಕುಸ್ತಿಪಟು ವಿನೇಶ್ ಫೋಗಟ್, ರಾಣಿ ರಾಂಪಾಲ್ ಅವರು ಹಾಕಿ ನಮ್ಮ ಇಂಡಿಯಾ ತಂಡದ ಕ್ಯಾಪ್ಟನ್ ಕೂಡ. ಓಕೆ, ಸೊ ಇವ್ರು 5 ಜನಕ್ಕೆ 2020ರ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಬಂದಿದೆ. ನಾವು ಆಲ್ರೆಡಿ ಭಾಳಷ್ಟು ಡಿಸ್ಕಷನ್ ಮಾಡಿದ್ದೀವಿ. ಭಾರತದ ಪ್ರಶಸ್ತಿಗಳು ಮತ್ತು ಗೌರವಗಳು ಅಂತಕ್ಕಂಥ ಸಪ್ರೇಟ್ ವಿಡಿಯೋದಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಯಾರಿಗೆ ಮೊದಲು ಕೊಟ್ಟಿದ್ರು ಅಂದರೆ ವಿಶ್ವನಾಥನ್ ಆನಂದ್ ಅವರಿಗೆ. ಓಕೆ, ಚೆಸ್ ಗ್ರ್ಯಾಂಡ್ ಮಾಸ್ಟರ್. ಓಕೆ, ಇದರಲ್ಲಿ ಇನ್ನೊಂದು ವಿಶೇಷ, ಪುರುಷೋತ್ತಮ ರೈ ಅವರು ಮತ್ತು ಜೂಡ್ ಫೆಲಿಕ್ಸ್ ಅವರಿಗೆ, ನಮ್ಮ ಕರ್ನಾಟಕದವರು, ಇವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ಬಂದಿದೆ. ಆದರೆ ಪುರುಷೋತ್ತಮ ರೈ ಅವರು ಪ್ರಶಸ್ತಿಯನ್ನು ಸ್ವೀಕರಿಸೋ ಮುಂಚೆನೇ ನಿಧನವನ್ನು ಹೊಂದಿದ್ರು. ನೋಡಿ, ಪ್ರಶಸ್ತಿ ಕೈ ಸೇರುವ ಮೊದಲೇ ಮರಿಯಾದ ಪುರುಷೋತ್ತಮ ರೈ ಅವರು, ಬೆಂಗಳೂರವರು. ಓಕೆ, ಸೊ ನೆಕ್ಸ್ಟು
58ನೇ ಪ್ರಶ್ನೆ, ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 600 ವಿಕೆಟ್ಗಳನ್ನು ಗಳಿಸಿದ ವೇಗದ ಬೌಲರ್ ಯಾರು ಅಂದರೆ ಜೇಮ್ಸ್ ಆಂಡರ್ಸನ್ ಅವರು ಆಗ್ತಾರೆ. ಇವರು ಇಂಗ್ಲೆಂಡ್ನ ಫೇಸ್ ಬೌಲರ್, ಫಾಸ್ಟ್ ಬೌಲರ್. ಸೊ ಇಲ್ಲಿವರೆಗೆ ಯಾರು 600 ವಿಕೆಟ್ ತೆಗೆದಿಲ್ಲ ಅಂದರೆ, ಇಲ್ಲ ತೆಗೆದಿದ್ರು ನೋಡಿ. ಮುತ್ತಯ್ಯ ಮುರಳೀಧರನ್ ಅವರು ಹೈಯೆಸ್ಟ್ 800 ವಿಕೆಟ್ಸ್ ತೆಗೆದಿದ್ದಾರೆ ಟೆಸ್ಟಲ್ಲಿ. ಶೇನ್ ವಾರ್ನೆ ಸೆಕೆಂಡ್ ಪ್ಲೇಸು 708 ವಿಕೆಟ್. ಅನಿಲ್ ಕುಂಬ್ಳೆ ಮೂರನೇವರು, ನಮ್ಮ ಭಾರತದವರು 619 ವಿಕೆಟ್. ಆದರೆ ಇವರೆಲ್ಲರೂ ಸ್ಪಿನ್ನರ್ಸು. ಫಾಸ್ಟ್ ಬೌಲರ್ 600 ವಿಕೆಟ್ ತೆಗೆದವರು ಮೊದಲನೇವರು ಯಾರು ಅಂದರೆ ಇಂಗ್ಲೆಂಡ್ನ ಜೇಮ್ಸ್ ಆಂಡರ್ಸನ್ ಅವರು ಆಗ್ತಾರೆ. ಓಕೆ. 59ನೇ ಪ್ರಶ್ನೆ, ನೀತಿ ಆಯೋಗದ ರಫ್ತು ಸಿದ್ಧತಾ ಸೂಚ್ಯಾಂಕ 2020 ಅಂದರೆ ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ 2020ಯಲ್ಲಿ ಇದನ್ನು ನೀತಿ ಆಯೋಗ ರಿಲೀಸ್ ಮಾಡ್ತಾ ಇದೆ. ಇದರಲ್ಲಿ ಮೊದಲ ಸ್ಥಾನದಲ್ಲಿರುವ ರಾಜ್ಯ ಯಾವುದು ಅಂದರೆ ಗುಜರಾತ್ ಆಗುತ್ತೆ. ಓಕೆ ನೋಡಿ, ರಫ್ತು ಸೂಚ್ಯಾಂಕ ಗುಜರಾತ್ ಮೊದಲಾಗುತ್ತೆ. ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 9ನೇ ಸ್ಥಾನದಲ್ಲಿದೆ. 60ನೇ ಪ್ರಶ್ನೆ, 2021 ಏರೋ ಇಂಡಿಯಾ ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನ ಆಗುತ್ತೆ. ಇದು ಯಾವ ನಗರದಲ್ಲಿ ನಡೆಯಲಿದೆ ಅಂದರೆ 2021 ಅಂದರೆ ನಮ್ಮ ಬೆಂಗಳೂರಲ್ಲೇ ನಡೀತಾ ಇದೆ. ನೋಡಿ, ಬೆಂಗಳೂರಿನಲ್ಲೇ 2021 ಏರೋ ಇಂಡಿಯಾ. ಇದು ಯಾಕೆ ಸುದ್ದಿ ಆಗುತ್ತೆ ಅಂದರೆ ನೋಡಿ, ಈ ಒಂದು ಏರೋ ಇಂಡಿಯಾ ಶೋವನ್ನು ಗೋವಾಕ್ಕೋ ಅಥವಾ ಇನ್ನೊಂದು ಯಾವುದೋ ಬೇರೆ ಪ್ಲೇಸ್ಗೆ ಸ್ಥಳಾಂತರ ಮಾಡಬೇಕಂತ ಸುದ್ದಿಲಿತ್ತು. ಬಟ್ ಈಗ ಮತ್ತೆ ಅದು 2021 ಬೆಂಗಳೂರಲ್ಲೇ ಕಂಟಿನ್ಯೂ ಆಗ್ತಾ ಇದೆ. ಓಕೆ. 61ನೇ ಪ್ರಶ್ನೆ, ದೇಶದ ಮೊದಲ ರೋರೋ ರೈಲು ಯಾವ ನಗರಗಳ ಮಧ್ಯೆ ಆರಂಭವಾಯಿತು ಅಂದರೆ ಸರಿಯಾದ ಉತ್ತರ ಬೆಂಗಳೂರು ಮತ್ತು ಸೋಲಾಪುರಗಳ ಮಧ್ಯೆ ರೋರೋ ರೈಲು ನಮ್ಮ ದೇಶದಲ್ಲೇ ಮೊದಲ ಫಸ್ಟ್ ರೋರೋ ರೈಲ್ ಅಂತ ಕರಿತೀವಿ. ಅದು ಬೆಂಗಳೂರು ಮತ್ತು ಸೋಲಾಪುರಗಳ ಮಧ್ಯೆ ನಡೆಯುತ್ತೆ. ಏನಿದು ರೋರೋ ರೈಲ್ ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಬಟ್ ಸ್ಟಿಲ್ ರೋಲ್ ಆನ್ ರೋಲ್ ಆಫ್ ಅಂದರೆ ರೋರೋ ರೈಲ್ ಅಂದರೆ ಈ ಟ್ರಕ್ಗಳೇನಿದಾವೆ ಅವುಗಳಲ್ಲಿ ಲೋಡ್ ಮಾಡ್ಕೊಂಡ್ಬಂದು ಟ್ರೈನ್ ಮುಖಾಂತರ ತೆಗೆದುಕೊಂಡು ಹೋಗೋದು, ಮತ್ತು ಯಾವ ಪ್ಲೇಸಲ್ಲಿ ಅಲ್ಲಿ ಇಳಿಸಿ ಮತ್ತು ಅನ್ಲೋಡ್ ಮಾಡ್ತಕ್ಕಂಥದ್ದು. ಓಕೆ. ಸೊ ನೋಡಿ, ಬೆಂಗಳೂರು ಸೋಲಾಪುರ ಮಧ್ಯೆ ಟ್ರಕ್ ಸರಕು ಸಾಗಣೆ ರೋರೋ ರೈಲು ಸೇವೆಗೆ ಚಾಲನೆ. 67ನೇ ಪ್ರಶ್ನೆ, ದೇಶದ ಮೊದಲ ಆಟಿಕೆ ತಯಾರಿಸುವ ಕ್ಲಸ್ಟರ್ ಅನ್ನು ಎಲ್ಲಿ ಸ್ಥಾಪಿಸುವುದಾಗಿ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ? ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ಲೇಸ್ ಇಂಡಿಯಾಸ್ ಫಸ್ಟ್ ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಈಸ್ ಪ್ರಪೋಸ್ಡ್ ಅಂದರೆ ಕೊಪ್ಪಳದಲ್ಲಿ. ಯಾಕೆ ಕೊಪ್ಪಳದಲ್ಲಿ ಅಂದರೆ ನಾವು ಕಿನ್ನಾಳದ ಬೊಂಬೆಗಳು ಅಂತ ಕೇಳಿರ್ತೀವಿ, ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ. ಹಾಗಾಗಿ ಆ ಕೊಪ್ಪಳ ಸುತ್ತಮುತ್ತಲ ಪ್ರದೇಶವನ್ನು ಟಾಯ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ನನ್ನಾಗಿ ಮಾಡ್ತೀವಿ ಅಂತ BSY ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಓಕೆ. ಮೋದಿಯವರು ಕೂಡ ಹೇಳಿದ್ದಾರೆ ನಮ್ಮ ದೇಶವನ್ನು ಗ್ಲೋಬಲ್ ಟಾಯ್ ಹಬ್ ಆಗಿ ಮಾಡ್ತೀವಿ ಅಂತ. ಸೊ ಅದರ ಒಂದು ಉತ್ತೇಜನದಿಂದ ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ಒಂದು ಮಾತನ್ನು ಹೇಳಿದ್ದಾರೆ, ನೋಡಬೇಕು. ಸೊ ನೆಕ್ಸ್ಟ್ 63ನೇ ಪ್ರಶ್ನೆ, ರಾಜ್ಯದ ಯಾವ ಸ್ಥಳೀಯ ಜಾನುವಾರು ತಳಿಯನ್ನು ಮೊದಲ ಬಾರಿಗೆ ಖಾಸಗಿ ಗೋಶಾಲೆಗಳಿಗೆ ನೀಡಲಾಗ್ತಾ ಇದೆ ಅಂದರೆ ಅಮೃತ್ ಮಹಲ್. ಓಕೆ, ನಾವೆಲ್ಲ ಕೇಳ್ತಾ ಇದ್ದೀವಿ ಅಮೃತ್ ಮಹಲ್ ಅಂತಕ್ಕಂಥದ್ದು ನಮ್ಮ ರಾಜ್ಯದ ಒಂದು ತಳಿಯಾಗಿದೆ. ಓಕೆ, ಮೈಸೂರು ಒಡೆಯರವರು ಸಹಿತ ಭಾಳಷ್ಟು ಈ ಒಂದು ತಳಿಯ ಅಭಿವೃದ್ಧಿಗೆ ಭಾಳಷ್ಟು ಸಹಕಾರವನ್ನು ಕೊಟ್ಟಿದ್ದರು. ಅಮೃತ್ ಮಹಲ್ ಕಾವಲುಗಳನ್ನು ಕೂಡ ನಿರ್ಮಿಸ್ತಾ ಇದ್ರು. ಬಟ್ ಇವತ್ತು ಸಿಚುವೇಶನ್ನು ಚೇಂಜ್ ಆಗ್ತಾ ಇದೆ. ಇವತ್ತು ಖಾಸಗಿ ಗೋಶಾಲೆಗಳಿಗೆ ಈ ಅಮೃತ್ ಮಹಲ್ಗಳನ್ನು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಓಕೆ. 64ನೇ ಪ್ರಶ್ನೆ, ನದಿಗೆ ಅಡ್ಡಲಾಗಿ ಭಾರತದ ಅತಿ ಉದ್ದದ ಪ್ರಯಾಣಿಕರ ರೋಪ್ ವೇಯನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ ಅಂದರೆ ಇಂಡಿಯಾಸ್ ಲಾಂಗೆಸ್ಟ್ ಪ್ಯಾಸೆಂಜರ್ ರೋಪ್ ವೇ ಅಕ್ರಾಸ್ ಎ ರಿವರ್ ಈಸ್ ಕನ್ಸ್ಟ್ರಕ್ಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಅಂದರೆ ಅಸ್ಸಾಮಲ್ಲಿ ಈ ಒಂದು ನದಿಗೆ ಅಡ್ಡಲಾಗಿ ಭಾರತದ ಅತಿ ಉದ್ದದ ರೋಪ್ ವೇಯನ್ನು ನಿರ್ಮಿಸ್ತಾ ಇದ್ದಾರೆ. ಯಾವ ನದಿ ಅಂದರೆ ಬ್ರಹ್ಮಪುತ್ರ ನದಿ. ಎಲ್ಲಿ ಅಂದರೆ ಅಸ್ಸಾಮಲ್ಲಿ. ಓಕೆ. 65ನೇ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಭಾರತದ ಯಾವ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನು ಡಿಕಮಿಷನ್ ಮಾಡಿದ್ದಲ್ಲದೆ ಅದನ್ನು ಖಾಸಗಿಯವರಿಗೆ ಮಾರಾಟ ಮಾಡಿದೆ? ರೀಸೆಂಟ್ಲಿ ದ ಸೆಂಟ್ರಲ್ ಗವರ್ನಮೆಂಟ್ ಡಿಕಮಿಷನ್ಡ್ ವಿಚ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಇನ್ ಇಂಡಿಯಾ ಅಂಡ್ ಸೋಲ್ಡ್ ಇಟ್ ಟು. ಸರಿಯಾದ ಉತ್ತರ INS ವಿರಾಟ್ ಆಗುತ್ತೆ. ಇದು ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್. ಏನಿದೆ ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ ಏರ್ಕ್ರಾಫ್ಟ್ಗಳನ್ನು ಕ್ಯಾರಿ ಮಾಡ್ತಕ್ಕಂಥ ಒಂದು ಬೃಹತ್ ಆಗಿರ್ತಕ್ಕಂಥ ಹಡಗು. ಇದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದ್ದೀವಿ. ಭಾರತದ ಯಾವಿದಾವೆ ಅಂತ ಬಂದರೆ INS ವಿಕ್ರಮಾದಿತ್ಯ, INS ವಿಕ್ರಾಂತ್ ಇವೆರಡು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಭಾರತದವು. ಓಕೆ. INS ವಿಕ್ರಾಂತ್ ಅಂತೂ ಭಾರತದಲ್ಲೇ ಸ್ವದೇಶಿ ನಿರ್ಮಿತ, ಅದು ಕೂಡ ನೆನಪಿಡಬೇಕು. ನೆಕ್ಸ್ಟ್ 66ನೇ ಪ್ರಶ್ನೆ, ಕೇಂದ್ರ ಸರ್ಕಾರವು ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಸಾಲ ನೀಡುವ ಯಾವ ಕೆಳಗಿನ ಕಂಪನಿಗಳ ನಿಯಮಗಳನ್ನು ಸಡಿಲಗೊಳಿಸಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ನೋಡಿ, ಪವರ್ ಕಾರ್ಪೊರೇಷನ್ ಅಂದರೆ PFC ಅಂತ ಕರಿತೀವಿ, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಮತ್ತು ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ REC ಅಂತ ಕರಿತೀವಿ. ಇವೆರಡು ವಿದ್ಯುತ್ ಸರಬರಾಜು ಕಂಪನಿಗಳು ಏನಿದ್ದಾವೆ ನಮ್ಮ ದೇಶದಲ್ಲಿ ಅವುಗಳಿಗೆ ಸಾಲವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇವುಗಳ ನಿಯಮಗಳಲ್ಲಿ ಒಂದಷ್ಟು ಸಡಿಲವನ್ನು ಮಾಡ್ತಾ ಇದ್ದಾರೆ. ಅಂದರೆ
ಸೆಂಟ್ರಲ್ ಗವರ್ನಮೆಂಟ್ ರಿಲ್ಯಾಕ್ಸ್ಡ್ ದ ರೂಲ್ಸ್ ಆಫ್ ಆರ್ಗನೈಸೇಷನ್ಸ್ ವಿಚ್ ಗಿವ್ ಫೈನಾನ್ಷಿಯಲ್ ಏಡ್ ಟು ದ ಡಿಸ್ಕಾಮ್ಸ್. ಸೆಲೆಕ್ಟ್ ದೋಸ್ ಆರ್ಗನೈಸೇಷನ್ಸ್ ಅಂದರೆ PFC ಮತ್ತು REC. ಇವುಗಳ ಎಕ್ಸ್ಪ್ಯಾನ್ಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಡಿ. ಓಕೆ, ನೆಕ್ಸ್ಟು 67ನೇ ಪ್ರಶ್ನೆ. ಭಾರತವು ಇತ್ತೀಚೆಗೆ ಹೈಪರ್ಸಾನಿಕ್ ಕ್ಷಿಪಣಿ ವಾಹಕದ ಒಂದು ಟೆಕ್ನಾಲಜಿಯನ್ನು HSDDV ಅಂತ ಕರಿತೀವಿ, ಇದನ್ನು ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸಿದೆ. ಹಾಗಾದರೆ ಈ ಒಂದು ಹೈಪರ್ಸಾನಿಕ್ ಕ್ಷಿಪಣಿ ವಾಹಕದ ಟೆಕ್ನಾಲಜಿಯನ್ನು ಕರಗತ ಮಾಡಿಕೊಂಡಿರ್ತಕ್ಕಂಥ ಎಷ್ಟನೇ ದೇಶ ಆಗುತ್ತೆ ಭಾರತ ಅಂದರೆ 4ನೇ ದೇಶ ಆಗುತ್ತೆ. ಅಂದರೆ ಇಂಡಿಯಾ ಸಕ್ಸಸ್ಫುಲಿ ಟೆಸ್ಟೆಡ್ ಇಟ್ಸ್ ಟೆಕ್ನಾಲಜಿ. ಯಾವ ಟೆಕ್ನಾಲಜಿ? HSTDV ಅಂದರೆ ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಷನ್ ವೆಹಿಕಲ್ ಅಂತ. ಇದು ಈ ಒಂದು ಟೆಕ್ನಾಲಜಿಯನ್ನು ಓನ್ ಮಾಡ್ಕೊಂಡಿರ್ತಕ್ಕಂಥ, ಈ ಒಂದು ಟೆಕ್ನಾಲಜಿಯನ್ನು ಕರಗತ ಮಾಡ್ಕೊಂಡಿರ್ತಕ್ಕಂಥ 4ನೇ ದೇಶ ಭಾರತ ಆಗುತ್ತೆ. ಇನ್ನು 3 ದೇಶಗಳು ಯಾವ್ಯಾವ ಅಂದರೆ ಅಮೇರಿಕಾ, ರಷ್ಯಾ ಮತ್ತು ಚೀನಾ. ಏನಿದು ಟೆಕ್ನಾಲಜಿ ಅಂದರೆ ನೋಡಿ, ಸುಮಾರು 7440 ಕಿಲೋಮೀಟರ್ ವೇಗದಲ್ಲಿ ಹೋಗ್ತಕ್ಕಂಥ ಒಂದು ಕ್ಷಿಪಣಿಗಳನ್ನು ತಯಾರು ಮಾಡ್ತಕ್ಕಂಥ ಒಂದು ಟೆಕ್ನಾಲಜಿ ಆಗುತ್ತೆ. ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಅಂತ. ಅಂದರೆ ಶಬ್ದಕ್ಕಿಂತ 6 ಪಟ್ಟು ವೇಗದಲ್ಲಿ. ಓಕೆ, ಇದನ್ನು ಎಲ್ಲಿ ಟೆಸ್ಟ್ ಮಾಡಿದರು ಅಂದರೆ APJ ಅಬ್ದುಲ್ ಕಲಾಂ ಟೆಸ್ಟಿಂಗ್ ರೇಂಜ್, ಬಾಲಾಸೂರ್, ಒಡಿಸ್ಸಾದಲ್ಲಿ ಟೆಸ್ಟ್ ಮಾಡಿದರು. ಇದನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಸಂಸ್ಥೆ ಭಾರತದ DRDO ಸಂಸ್ಥೆ. ಓಕೆ, ಇಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ. ಅಂದರೆ ಸಬ್ಸಾನಿಕ್ ಅಂದ್ರೇನು, ಸೂಪರ್ಸಾನಿಕ್ ಅಂದ್ರೇನು, ಹೈಪರ್ಸಾನಿಕ್ ಅಂದ್ರೇನು ಅಂತಲ್ವಾ. ನೋಡಿ, ಟ್ರಾನ್ಸಾನಿಕ್ ಅಂದರೆ ನಮ್ಮ ಶಬ್ದದ ವೇಗಕ್ಕೆ ಈಕ್ವಲ್ ಆಗಿರ್ತಕ್ಕಂಥದ್ದು ಮ್ಯಾಕ್ ನಂಬರ್ 1 ಇರುತ್ತೆ. ಸೂಪರ್ಸಾನಿಕ್ ಅಂದರೆ ಮ್ಯಾಕ್ ಆಲ್ಮೋಸ್ಟ್ 3 ಇರುತ್ತೆ. ಹೈಪರ್ಸಾನಿಕ್ ಅಂದರೆ ಮ್ಯಾಕ್ 5ಗಿಂತಲೂ ಜಾಸ್ತಿ ಇರ್ತಕ್ಕಂಥದ್ದು. ಇನ್ನು ಸಬ್ಸಾನಿಕ್ ಅಂದರೆ ಮ್ಯಾಕ್ 1ಗಿಂತಲೂ ಕಡಿಮೆ ಇರ್ತಕ್ಕಂಥ ಕ್ಷಿಪಣಿಗಳಾಗ್ತವೆ. 68ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟು. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಪ್ರಕರಣ ಅಂತ ಕೇಳಿರ್ತೀವಿ ಅಲ್ವಾ. ಈ ಒಂದು ಐತಿಹಾಸಿಕ ತೀರ್ಪಿನ ಕೇಶವಾನಂದ ಭಾರತಿ ಸ್ವಾಮೀಜಿಗಳು ಇತ್ತೀಚೆಗೆ ನಿಧನರಾದರು. ಏನಿದು ಪ್ರಕರಣ, ಅವರು ಯಾವ ರಾಜ್ಯದವರು, ಏನು ವಿಶೇಷ ಅಂತ ಕೇಳ್ತಾ ಹೋಗ್ಬೋದು. ಓಕೆ, ನೋಡಿ, ಕೇಶವಾನಂದ ಭಾರತಿ ನಿಧನ. ಕಾಸರಗೋಡು ಜಿಲ್ಲೆಯ ಎಡನೀರು ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನದ ಮಠಾಧೀಶ ಕೇಶವಾನಂದ ಭಾರತಿ ಸ್ವಾಮೀಜಿ ನಿಧನರಾಗಿದ್ದಾರೆ. ಅವರ ಒಂದು ಕೇಸು ಬಹಳ ಫೇಮಸ್ ಆಗಿತ್ತು. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸರ್ಕಾರ ಪ್ರಕರಣ ಅಂತಲೇ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟು, ಲ್ಯಾಂಡ್ ಮಾರ್ಕ್ ಕೇಸ್ ಆಗಿತ್ತು. ಓಕೆ, ಇದು ಯಾವುದಕ್ಕೆ ಸಂಬಂಧಿಸಿತ್ತು ಅಂದರೆ ನೋಡಿ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟ್ರೈನ್ ಅಂದರೆ ನಮ್ಮ ಭಾರತದ ಮೂಲ ಏನಿದೆಯೋ ಅದರ ಬಗ್ಗೆ ಈ ಒಂದು ಇರತಕ್ಕಂಥದ್ದು. ಓಕೆ, ಸೊ ಇದು ವೆರಿ ಇಂಪಾರ್ಟೆಂಟ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಹೇಳ್ತಾ ಇದ್ವಿ. ಇದ್ರ ಬಗ್ಗೆ ನಾವು ಆಲ್ರೆಡಿ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ದೀವಿ. ನೆಕ್ಸ್ಟ್ 69ನೇ ಪ್ರಶ್ನೆ. ಇತ್ತೀಚೆಗೆ ನಿಧನರಾದ ಪ್ರಣಬ್ ಮುಖರ್ಜಿ ಅವರು ಭಾರತದ ಮಾಜಿ ರಾಷ್ಟ್ರಪತಿಗಳು. ಇವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಯಾವ ವರ್ಷ ನೀಡಲಾಗಿತ್ತು ಅಂದರೆ ಸರಿಯಾದ ಉತ್ತರ 2019ನೇ ಸಾಲಿನ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರಣಬ್ ಮುಖರ್ಜಿ ಅವರಿಗೆ ನೀಡಲಾಗಿತ್ತು. ನಮ್ಮ ಭಾರತದ ಮಾಜಿ ರಾಷ್ಟ್ರಪತಿಗಳು ಅವರು ಇತ್ತೀಚೆಗೆ ನಿಧನರಾದರು. ಓಕೆ, ನೋಡಿ, ಪ್ರಣಾಮ್ ಮರೆಯಾದ ಭಾರತ ರತ್ನ ಮಾಜಿ ರಾಷ್ಟ್ರಪತಿ ಇನ್ನಿಲ್ಲ. ಅವರು 13ನೇ ರಾಷ್ಟ್ರಪತಿಗಳಾಗಿದ್ದರು. ಓಕೆ, 2012ರಿಂದ 2017ರವರೆಗೂ ಸರ್ವಿಸ್ ಮಾಡಿದರು. ಓಕೆ, ಸೊ ಈಗ 2019ರಲ್ಲಿ 3 ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿದರು. ಪ್ರಣಬ್ ಮುಖರ್ಜಿ ಅವರು ಒಬ್ಬರಾದರೆ ಇನ್ನಿಬ್ಬರಿಗೆ ಒಂದು ಮರಣೋತ್ತರವಾಗಿ ನೀಡಿದ್ರು. ಅವರು ಯಾರಂದರೆ ಭೂಪೇನ್ ಹಜಾರಿಕರ್ ಅವರು, ಇನ್ನೊಬ್ಬರು ನಾನಾಜಿ ದೇಶ್ಮುಖ್ ಅವರು. ಅವರೇನು ಎತ್ತ ಅಂತ ನಾವು ಆಲ್ರೆಡಿ ಒಂದು ಭಾರತ ಪ್ರಶಸ್ತಿಗಳು ಅವಾರ್ಡ್ಸ್ ಅಂತ ನೋಡಿದ್ವಿ. ಓಕೆ, ಸೊ ನೆಕ್ಸ್ಟ್ 70ನೇ ಪ್ರಶ್ನೆ. 2020ನೇ ಸಾಲಿನ ನೃಪತುಂಗ ಪ್ರಶಸ್ತಿಯು ಈ ಕೆಳಗಿನ ಯಾರಿಗೆ ಲಭಿಸಿದೆ ಅಂದರೆ GS ಆಮೂರ ಅವರಿಗೆ. 2019ರದ್ದು ಚನ್ನವೀರ ಕಣೆಯವರಿಗೆ ಕೊಟ್ಟಿದ್ರು. GS ಆಮೂರ ಅವರಿಗೆ ನೃಪತುಂಗ ಪ್ರಶಸ್ತಿ. ಇದನ್ನು ಯಾರು ಕೊಡ್ತಾರೆ ನೋಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು BMTC ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಜಂಟಿಯಾಗಿ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಓಕೆ, ಇದು 7,01,000 ರೂಪಾಯಿ ಇದೆ, ನೆನ್ಪಿಡಬೇಕು. ಬಟ್ ಇಲ್ಲಿ ಒಂದು ಸ್ಯಾಡ್ ನ್ಯೂಸ್ ಏನಂದರೆ GS ಆಮೂರ್ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸೋಕೆ ಮುಂಚೆನೇ ನಿಧನರಾದರು. ಓಕೆ, 71ನೇ ಪ್ರಶ್ನೆ. ಕೇಂದ್ರ ಸರ್ಕಾರ ತರಲು ಯೋಜಿಸಿರುವ ಮಿಷನ್ ಕರ್ಮಯೋಗಿ ಯೋಜನೆಯ ಉದ್ದೇಶ ಏನು? ವಾಟ್ ಇಸ್ ದ ಪರ್ಪಸ್ ಆಫ್ ಮಿಷನ್ ಕರ್ಮಯೋಗಿ ಸ್ಕೀಮ್ ಪ್ಲಾನ್ ಬೈ ದ ಸೆಂಟ್ರಲ್ ಗವರ್ನಮೆಂಟ್? ಅಂದರೆ ಇದೇನು ತಂದಿದ್ದಾರೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿರ್ತಾರೆ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಉದ್ಯೋಗಿಗಳು, ಅವರಿಗೆ ಒಂದು ತರಬೇತಿಯನ್ನು ನೀಡಿ ಅವರ ಒಂದು ಕೆಪಾಸಿಟಿ ಬಿಲ್ಡಿಂಗನ್ನು ಮಾಡಬೇಕು. ಆಗಾಗ ಕಾಲಕ್ಕೆ ಅವರ ಪರ್ಫಾರ್ಮೆನ್ಸನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಮಿಷನ್ ಕರ್ಮಯೋಗಿನ ತರ್ತಾ ಇದ್ದಾರೆ. 72ನೇ ಪ್ರಶ್ನೆ. ಕೇಂದ್ರ ಸರ್ಕಾರ ಪ್ರಕಟಿಸುವ 2019ರ ಉದ್ಯಮ ಸ್ನೇಹಿ ರಾಜ್ಯಗಳ ರ್ಯಾಂಕಿಂಗಲ್ಲಿ ಕರ್ನಾಟಕಕ್ಕೆ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ, ಸೊ 72ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗುತ್ತೆ? 17ನೇ ಸ್ಥಾನದಲ್ಲಿದೆ ಈ ಒಂದು
ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ 2019 ಅಂತ ಕರಿತೀವಿ. ಉದ್ಯಮ ಸ್ನೇಹಿ ರಾಜ್ಯಗಳ ರ್ಯಾಂಕಿಂಗ್ ಅಂದರೆ ಆ ರಾಜ್ಯದಲ್ಲಿ ಉದ್ಯಮಗಳನ್ನು ಆರಂಭ ಮಾಡೋದಕ್ಕೆ ಆ ರಾಜ್ಯದಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಯಾವಿದಾವೆ, ಎಷ್ಟು ಉದ್ಯಮ ಸ್ನೇಹಿಯಾಗಿದೆ ಅಂತಂದರೆ ಕರ್ನಾಟಕ ಆ್ಯಕ್ಚುಲಿ ಕಡಿಮೆ ಇದೆ ಅಂತಕ್ಕಂಥದ್ದು. ನೋಡಿ, ಉದ್ಯಮ ಸ್ನೇಹಿ ರಾಜ್ಯಗಳ ಪಟ್ಟಿಯಲ್ಲಿ 8ರಿಂದ 17ಕ್ಕೆ ಕರ್ನಾಟಕ ಕುಸಿದಿದೆ. ಓಕೆ, ಮಹಾಪತನ ಆಗಿದೆ ಅಂತಕ್ಕಂಥದ್ದು. ಟಾಪ್ ಯಾರ್ಯಾರಿದ್ದಾರೆ ಅಂದರೆ ಆಂಧ್ರ ಪ್ರದೇಶ, ಉತ್ತರ ಪ್ರದೇಶ, ತೆಲಂಗಾಣ, ಮಧ್ಯಪ್ರದೇಶ, ಜಾರ್ಖಂಡ್ ಅವರು ಇದ್ದಾರೆ. ಓಕೆ, ಇದು 4ನೇ ಎಡಿಷನ್ ಆಗುತ್ತೆ ಬಿಸ್ನೆಸ್ ರಿಫಾರ್ಮ್ ಆ್ಯಕ್ಷನ್ ಪ್ಲಾನ್ BRP ಒಂದು. ಇದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕಿಂಗ್ 2019 ಅಂತ ಕರಿತೀವಿ. ಓಕೆ, ಇನ್ನು 73ನೇ ಪ್ರಶ್ನೆ, ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಅಧಿಕೃತ ಭಾಷೆಗಳು ಎಷ್ಟಿವೆ ಅಂದರೆ ಅಕಾರ್ಡಿಂಗ್ ಟು ದ ರೀಸೆಂಟ್ ಡೆವಲಪ್ಮೆಂಟ್ಸ್ ಹೌ ಮೆನಿ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆರ್ ದೇರ್ ಇನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಅಂದರೆ ಮೊದಲು 2 ಇದ್ವು, ಈಗ 3 ಹೊಸದಾಗಿ ಸೇರಿಸಿದ್ದಾರೆ, ಒಟ್ಟು 5 ಆದವು. ಮೊದಲು 2 ಯಾವ್ಯಾವಿದ್ವು ಅಂದರೆ ಇಂಗ್ಲೀಷ್ ಮತ್ತು ಉರ್ದು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿದ್ವು ಜಮ್ಮು ಕಾಶ್ಮೀರದು. ಈಗ ಹೊಸದಾಗಿ ಸೇರಿಸಿದರೆ ಕಾಶ್ಮೀರಿ, ಡೋಗ್ರಿ ಮತ್ತು ಹಿಂದಿ. ಹಾಗಾದರೆ ಒಟ್ಟು 5 ಅಫಿಷಿಯಲ್ ಲ್ಯಾಂಗ್ವೇಜ್ ಆಗ್ತವೆ, ಇಂಗ್ಲೀಷ್, ಉರ್ದು, ಕಾಶ್ಮೀರಿ, ಡೋಗ್ರಿ, ಹಿಂದಿ. ಓಕೆ, ನೆನ್ಪಿಡಬೇಕು. 74ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. 2019 ಇಂದಿರಾ ಗಾಂಧಿ ಶಾಂತಿ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಹೂ ಈಸ್ ಅವಾರ್ಡೆಡ್ ದಿ ಇಂದಿರಾ ಗಾಂಧಿ ಪೀಸ್ ಪ್ರೈಸ್ ಫಾರ್ 2019 ಅಂದರೆ ಸರಿಯಾದ ಉತ್ತರ ಡೇವಿಡ್ ಆಟನ್ಬರೋ ಅವರು. ಓಕೆ, ಇವರು ಡೇವಿಡ್ ಆಟನ್ಬರೋ ಅವರು ಇಲ್ಲಿದ್ದಾರೆ ನೋಡಿ, ಇವರೇ ಡೇವಿಡ್ ಆಟನ್ಬರೋ ಅವರು. ಇವರು ಒಬ್ಬ ಎಕಾಲಜಿಸ್ಟ್ ಅಂತ ಕರಿಬೋದು, ನ್ಯಾಚುರಲ್ ಹಿಸ್ಟೋರಿಯನ್ ಅಂತ ಕರಿಬೋದು. ನೀವು ನಮ್ಮ ಈ ಡಿಸ್ಕವರಿ ಚಾನಲಲ್ಲಿ, ನ್ಯಾಷನಲ್ ಜಿಯೋಗ್ರಫಿ ಚಾನಲಲ್ಲಿ ಅವ್ರ ವಾಯ್ಸ್ ಹಿಂದೆ ಬರ್ತಾ ಇರುತ್ತೆ ಕೆಲವೊಂದು ಪ್ರೋಗ್ರಾಮ್ಗಳಿಗೆ, ಭಾಳ ಇಂಟ್ರೆಸ್ಟಿಂಗ್ ವಾಯ್ಸು, ಭಾಳ ಫೇಮಸ್ ವಾಯ್ಸು. ಓಕೆ, ಇನ್ನು ಅವ್ರ ಬ್ರದರ್ ಕೂಡ ವೆರಿ ಇಂಪಾರ್ಟೆಂಟು. ಸೊ ನೋಡಿ, ನಮ್ಮ ಡೇವಿಡ್ ಆಟನ್ಬರೋ ಅವರ ಬ್ರದರು ಗಾಂಧಿ ಒಂದು ಪ್ರಶಸ್ತಿಯ ಗಾಂಧಿ ಒಂದು ಮೂವಿ ಏನಿದೆಯೋ ಅದರ ಒಂದು ಡೈರೆಕ್ಟರ್ ಆಗಿದ್ದರು. ಓಕೆ, ಆಟನ್ಬರೋ ಅವರು, ರಿಚರ್ಡ್ ಆಟನ್ಬರೋ ಅಂತ ಕರಿತೀವಿ ಮೋಸ್ಟ್ಲಿ. ಓಕೆ, ನೆಕ್ಸ್ಟ್ 75ನೇ ಪ್ರಶ್ನೆ, ಲಿಸ್ಟ್ ನ್ಯೂ ಅಗ್ರೇರಿಯನ್ ಆ್ಯಕ್ಟ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್ಸ್. ಕೇಂದ್ರ ಸರ್ಕಾರ ತಂದಿರತಕ್ಕಂಥ ಹೊಸ ಕೃಷಿ ಕಾಯ್ದೆಗಳು ಯಾವ್ಯಾವ ಅಂದರೆ ನೋಡಿ, ಈಗ ಭಾಳಷ್ಟು ಪ್ರತಿಭಟನೆಗಳಾಗ್ತಾ ಇದ್ದಾವೆ, ಹಾಗಾಗಿ ಯಾವ ಕಾಯ್ದೆಗಳು ನೆನ್ಪಿಡೋಣ. ಸೊ ಇಲ್ಲಿ ನಾನು ಕಾಯ್ದೆಗಳನ್ನ ಕೊಟ್ಟಿದ್ದೀನಿ. ಕೃಷಿ ಉತ್ಪನ್ನ ವ್ಯಾಪಾರ ಮತ್ತು ವಾಣಿಜ್ಯ ಉತ್ತೇಜನ ಸೌಲಭ್ಯ ಮಸೂದೆ 2020 ಮೊದಲನೇದು. 2ನೇದು ರೈತರ ಸಬಲೀಕರಣ ಮತ್ತು ಸಂರಕ್ಷಣೆ, ಬೆಲೆ ಖಾತರಿ ಮತ್ತು ಕೃಷಿ ಸೇವೆಗಳ ಒಪ್ಪಂದ ಮಸೂದೆ 2020. 3ನೇದು ಎಸೆನ್ಷಿಯಲ್ ಕಮಾಡಿಟೀಸ್ ಅಮೆಂಡ್ಮೆಂಟ್ ಬಿಲ್ ಅಥವಾ ಅಗತ್ಯ ಸರಕುಗಳ ತಿದ್ದುಪಡಿ ಮಸೂದೆ 2020. ಓಕೆ, ಇದರಿಂದ ಭಾಳಷ್ಟು ಪ್ರತಿಭಟನೆಗಳಾಗ್ತಾ ಇದ್ದಾವೆ, ಇನ್ನೂ ನಡೀತಾನೆ ಇದೆ. ಭಾರತ ಬಂದ್, ಕರ್ನಾಟಕ ಬಂದ್ ಕೂಡ ಆಗಿದ್ದವು. ಓಕೆ, ಸೊ ಇದರದ್ದು ಫೀಚರ್ಸ್ ಇಲ್ಲಿದ್ದಾವೆ, ನೋಡ್ಕೊಳ್ಳಿ. ಇನ್ನು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ಸ್ 2020 ಯಾವ್ಯಾವ ನಡೆದಿದ್ದು ಅವು ಕೂಡ ಭಾರಿ ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ತಾರೆ. ಸೊ ನೋಡಿ, ಮೊದಲು ಆಸ್ಟ್ರೇಲಿಯನ್ ಓಪನ್, ಫ್ರೆಂಚ್ ಓಪನ್, ವಿಂಬಲ್ಡನ್, US ಓಪನ್ ಇದೇ ಸೀರೀಸಲ್ಲಿ ನಡೆಯುತ್ತೆ. AFW ಅಂತ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ನಾನು ವೀಡಿಯೋಸ್ ಫಾಲೋ ಮಾಡೋರಿಗೆ. ಸೊ ನೆಕ್ಸ್ಟ್ ಯಾರ್ಯಾರು ಗೆದ್ದರು ಅಂದರೆ ಫ್ರೆಂಚ್ ಓಪನು ರಫೆಲ್ ನಡಾಲು, US ಓಪನು ಡಾಮಿನಿಕ್ ಥೀಮು, ಆಸ್ಟ್ರೇಲಿಯನ್ ಓಪನು ನೊವಾಕ್ ಜೋಕೋವಿಚ್. ಇದು ಮೆನ್ಸ್ ವಿಭಾಗದಲ್ಲಿ. ವಿಮೆನ್ಸ್ ವಿಭಾಗದಲ್ಲಿ ಫ್ರೆಂಚ್ ಓಪನ್ ಇಗಾ ಸ್ವಿಯಾಟೆಕ್, US ಓಪನ್ ನವೋಮಿ ಒಸಾಕಾ, ಆಸ್ಟ್ರೇಲಿಯನ್ ಓಪನ್ ಸೋಫಿಯಾ ಕೆನಿನ್. ಇನ್ನು ವಿಂಬಲ್ಡನ್ನು ಕ್ಯಾನ್ಸಲ್ ಆಗಿತ್ತು 2020. ಓಕೆ, ನೆನ್ಪಿಡ್ಬೇಕು. ಇನ್ನು 77ನೇ ಪ್ರಶ್ನೆ, ಶಿಂಜೋ ಅಬೆ ಅವರು ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಈಗ ಅವರ ಸ್ಥಾನಕ್ಕೆ ಯೋಶಿಹಿಡೆ ಸುಗಾ ಅವರು ಯಾವ ದೇಶದ ಪ್ರಧಾನಿ ಹುದ್ದೆಗೆ ಆಯ್ಕೆಯಾಗಿದ್ದಾರೆ ಅಂದರೆ ಜಪಾನ್ನ ಪ್ರಧಾನಿ ಆಗಿದ್ದಾರೆ ಯೋಶಿಹಿಡೆ ಸುಗಾ ಅವರು. ಸೊ ಅದಕ್ಕಿಂತ ಮುಂಚೆ ಶಿಂಜೋ ಅಬೆ ಅವರು ಇದ್ದರು. ಓಕೆ ನೋಡಿ, ಯೋಶಿಹಿಡೆ ಸುಗಾ ಜಪಾನ್ನ ಪ್ರಧಾನಿ. ಹಿಂದೆ ಶಿಂಜೋ ಅಬೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದರು ಅನಾರೋಗ್ಯದ ಕಾರಣದಿಂದಾಗಿ. ಇನ್ನು 78ನೇ ಪ್ರಶ್ನೆ, ಭಾರತ ಮತ್ತು ರಷ್ಯಾ ದೇಶಗಳ ನೌಕಾಪಡೆಗಳ ಸಮರಾಭ್ಯಾಸ ವೆರಿ ಇಂಪಾರ್ಟೆಂಟು ಇತ್ತೀಚೆಗೆ ಅಂಡಮಾನ್ ಸಮುದ್ರದಲ್ಲಿ ನಡೆಯಿತು. ಇದ್ರ ಹೆಸರೇನು ಅಂದರೆ ಇಂದ್ರಾ 2020. ವೆರಿ ಇಂಪಾರ್ಟೆಂಟು. ಭಾರತ ಮತ್ತು ರಷ್ಯಾ ಮಧ್ಯೆ ಬೈಲ್ಯಾಟರಲ್ ಮ್ಯಾರಿಟೈಮ್ ಎಕ್ಸಸೈಸ್, ನೌಕಾಪಡೆ ಎಕ್ಸಸೈಸ್ ಆಗುತ್ತೆ ಇಂದ್ರಾ 2020. ಓಕೆ, ಇದು 11ನೇ ಎಡಿಷನ್ ಆಗುತ್ತೆ. 2003 ಮೊದಲು ಆರಂಭ ಮಾಡಿದ್ರು. ಇನ್ನು 79ನೇ ಪ್ರಶ್ನೆ, ಹುಲಿ ಯೋಜನೆಯಂತೆಯೇ ಪ್ರಾಜೆಕ್ಟ್ ಡಾಲ್ಫಿನ್ ತರಬೇಕು, ಡಾಲ್ಫಿನ್ ಯೋಜನೆ ತರಬೇಕು. ಈ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುವುದೆಂದು ಪ್ರಧಾನಮಂತ್ರಿಯವರು ಘೋಷಣೆಯನ್ನು ಮಾಡಿದ್ದಾರೆ. ಈ ಡಾಲ್ಫಿನ್ ಅನ್ನು ದೇಶದ ಜಲವಾಸಿ ಪ್ರಾಣಿಯನ್ನಾಗಿ, ಅಕ್ವಾಟಿಕ್ ಆನಿಮಲ್ ಆಗಿ ಯಾವ ವರ್ಷ ಘೋಷಣೆಯನ್ನು ಮಾಡಿದ್ರು ಅಂದರೆ ಸರಿಯಾದ ಉತ್ತರ 2010 ಘೋಷಣೆಯನ್ನು ಮಾಡಿದ್ರು. ಓಕೆ, ಈಗ ನೋಡಿ, ನಮ್ಮ ಭಾರತದಲ್ಲಿ ಪ್ರಾಜೆಕ್ಟ್ ಟೈಗರ್ ಮತ್ತು ಪ್ರಾಜೆಕ್ಟ್ ಎಲಿಫೆಂಟ್ ಭಾಳ ಸಕ್ಸಸ್ಫುಲ್ ಆಗಿದ್ದಾವೆ. ಯಾಕಂದರೆ ಭಾಳ ಕಡಿಮೆ ಇದ್ದು ಟೈಗರ್ಗಳು, ಅವುಗಳನ್ನು ರಕ್ಷಣೆ ಮಾಡಿ ಟೈಗರ್ ರಿಸರ್ವ್ಗಳನ್ನು ಮಾಡಿದ್ವಿ. ಪ್ರಪಂಚದಲ್ಲಿ ಅತಿ ಹೆಚ್ಚು ಟೈಗರ್ಗಳನ್ನು ಹೊಂದಿರತಕ್ಕಂಥ ದೇಶವನ್ನಾಗಿ ಮಾಡಿದ್ವಿ. ಇನ್ನು ಪ್ರಾಜೆಕ್ಟ್ ಎಲಿಫೆಂಟಲ್ಲೂ ಕೂಡ ಭಾಳಷ್ಟು ಎಲಿಫೆಂಟ್ಗಳು ನಮ್ಮ ದೇಶದಲ್ಲಿದ್ದಾವೆ, ಸಕ್ಸಸ್ಫುಲ್ ಪ್ರಾಜೆಕ್ಟ್ ಆಯಿತು. ಅದೇ ಥರ ಪ್ರಾಜೆಕ್ಟ್ ಲಯನ್ ಮತ್ತು ಪ್ರಾಜೆಕ್ಟ್ ಡಾಲ್ಫಿನ್ ತರಬೇಕು ಅಂತ ಈಗ ಕೇಂದ್ರ ಸರ್ಕಾರ ಪ್ಲಾನ್ ಹಾಕ್ಕೊಂಡಿದೆ, ನೆನ್ಪಿಟ್ಟು. ಓಕೆ, ಇದರಲ್ಲಿ
ಡಾಲ್ಫಿನ್ ಯಾಕಂದ್ರೆ ನೋಡಿ, ಡಾಲ್ಫಿನ್ ಅಂತಕ್ಕಂಥದ್ದು ಗ್ಯಾಂಗಸ್ ರಿವರ್ ಡಾಲ್ಫಿನ್ ಅಂತ ಕರಿತೀವಿ, ನಮ್ಮ ಭಾರತದಲ್ಲಿ ಕಂಡು ಬರುತ್ತೆ. ಇದು IUCN ರೆಡ್ ಲಿಸ್ಟ್ ಅಲ್ಲಿ ಎಂಡಾಂಜರ್ಡ್ ಒಂದು ಸ್ಥಾನದಲ್ಲಿದೆ. EN ಅಂತ ಕರಿತೀವಿ, ತೀವ್ರವಾದ ಅಳಿವಿನ ಅಂಚಿನಲ್ಲಿರ್ತಕ್ಕಂಥದ್ದು. ಓಕೆ, ಹಾಗಾದ್ರೆ ಈ ಒಂದು ಪ್ರಾಣಿಯನ್ನು ನಾವು ನ್ಯಾಷನಲ್ ಅಕ್ವಾಟಿಕ್ ಆನಿಮಲ್ ಅಥವಾ ರಾಷ್ಟ್ರೀಯ ಜಲವಾಸಿ ಪ್ರಾಣಿಯಾಗಿ ಯಾವ ವರ್ಷ ಘೋಷಣೆ ಮಾಡಿದೀವಿ ಅಂದರೆ 2010ರಲ್ಲಿ. ಓಕೆ, ಇನ್ನು 80ನೇ ಪ್ರಶ್ನೆ, ಯುನಿಸೆಫ್ನ ಇತ್ತೀಚಿನ ವರದಿ ಪ್ರಕಾರ ಭಾರತದಲ್ಲಿ ಮಕ್ಕಳ ಮರಣ ಪ್ರಮಾಣ ಎಷ್ಟಿದೆ, ಅಂದರೆ 1000ಕ್ಕೆ ಎಷ್ಟು ಮಕ್ಕಳು ನಮ್ಮ ಭಾರತದಲ್ಲಿ ಸಾಯ್ತಾ ಇದ್ದಾರೆ ಅಂದರೆ ಸರಿಯಾದ ಉತ್ತರ 34 ಇದೆ. ಅಂದರೆ ಚೈಲ್ಡ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಯುನಿಸೆಫ್ ಅವರು ಈ ಒಂದು ರಿಪೋರ್ಟ್ನ ಕೊಡ್ತಾರೆ. ಓಕೆ, ಸೊ ಇದರಲ್ಲಿ 1990ರಲ್ಲಿ 126 ಮಕ್ಕಳು ಸಾಯ್ತಾ ಇದ್ರು ಪ್ರತಿ 1000ಕ್ಕೆ. ಈಗ ಒಂದು ಉತ್ತಮ ಬೆಳವಣಿಗೆ ಕಾಣ್ತಾ ಇದೆ. 2019ಗೆ ಬಂದಾಗ ಡ್ರಾಸ್ಟಿಕಲಿ ರೆಡ್ಯೂಸ್ ಆಗಿದೆ, 34 ಮಕ್ಕಳು ಮಾತ್ರ ಸಾಯ್ತಾ ಇದ್ದಾರೆ. ಇನ್ನು ಪ್ರಪಂಚವನ್ನು ತೆಗೆದುಕೊಂಡಾಗ ನೋಡಿ, 1990ರಲ್ಲಿ 1000 ಮಕ್ಕಳಿಗೆ 93 ಮಕ್ಕಳು ಸಾಯ್ತಾ ಇದ್ರು. ಈಗ 2019ಕ್ಕೆ ಪ್ರಪಂಚದಲ್ಲಿ ಮಾರ್ಟಾಲಿಟಿ ರೇಟು 38 ಇದೆ. ಓಕೆ, 81ನೇ ಪ್ರಶ್ನೆ, ಮೀನುಗಾರಿಕಾ ಕ್ಷೇತ್ರದ ಅಭಿವೃದ್ಧಿಯ ಉದ್ದೇಶದಿಂದ ದೇಶದಲ್ಲಿ ನೀಲಿ ಕ್ರಾಂತಿ ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ. ಈ ಯೋಜನೆ ಹೆಸರೇನು ಅಂದರೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಆಗುತ್ತೆ. ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ದೀವಿ, ಮತ್ತೆ ನಾನು ಡಿಸ್ಕಷನ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನಾ. 82ನೇ ಪ್ರಶ್ನೆ, ಯಾವ ರಾಜ್ಯವು ದೇಶದಲ್ಲಿಯೇ ಮೊದಲ ಏರ್ ಆಂಬ್ಯುಲೆನ್ಸ್ ಸೇವೆಯನ್ನು ಆರಂಭಿಸಿತ್ತು ಅಂದರೆ ನಮ್ಮ ಕರ್ನಾಟಕನೇ ಆಗುತ್ತೆ. ಇದನ್ನು ಇತ್ತೀಚೆಗೆ ಎಕ್ಸಾಮ್ಸಲ್ಲಿ ಕೇಳಿದ್ರು ಸಹಿತ. ಓಕೆ, ನೋಡಿ, ಯಡಿಯೂರಪ್ಪ ಅವರು ಈ ಒಂದು ಏರ್ ಆಂಬ್ಯುಲೆನ್ಸನ್ನು ಉದ್ಘಾಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. 83ನೇ ಪ್ರಶ್ನೆ, ಪ್ರತಿ ವರ್ಷ ಯಾವ ದಿನವನ್ನು ಹಿಂದಿ ದಿವಸ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಅಂದರೆ ಸೆಪ್ಟೆಂಬರ್ 14. ಓಕೆ, ಯಾಕೆ ಸೆಪ್ಟೆಂಬರ್ 14 ಅಂದರೆ ಸೆಪ್ಟೆಂಬರ್ 14 1949ರಂದು ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯವರು ಹಿಂದಿಯನ್ನು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಅಕ್ಸೆಪ್ಟ್ ಮಾಡಿಕೊಂಡ್ರು. ಹಾಗಾಗಿ ಅದೇ ದಿನವನ್ನು ನಾವು ಹಿಂದಿ ದಿವಸ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಓಕೆ, ಇನ್ನು 84ನೇ ಪ್ರಶ್ನೆ, ಕೇಂದ್ರ ಸರ್ಕಾರದ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯು ಬಿಡುಗಡೆ ಮಾಡುವ ಸ್ಟಾರ್ಟಪ್ ರ್ಯಾಂಕಿಂಗ್ 2019ರಲ್ಲಿ ಅತ್ಯುನ್ನತ ಸಾಧನೆ ಮಾಡಿದ ರಾಜ್ಯ ಯಾವುದು ಅಂದರೆ ಅದು ಗುಜರಾತ್ ಆಗುತ್ತೆ. ಸ್ಟಾರ್ಟಪ್ ರ್ಯಾಂಕಿಂಗ್ 2019 ಯಾವ ಒಂದು ಡಿಪಾರ್ಟ್ಮೆಂಟ್ ಇದನ್ನು ರಿಲೀಸ್ ಮಾಡುತ್ತೆ ಅಂದರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಇಂಟರ್ನಲ್ ಟ್ರೇಡ್, DPIIT. ಓಕೆ, ನೋಡಿ, ಗುಜರಾತ್ ಫಸ್ಟ್ ರಾಜ್ಯ ಬೆಸ್ಟ್ ಅಂದರೆ ಅತ್ಯುತ್ತಮ ಸಾಧನೆಯ ರಾಜ್ಯ ಗುಜರಾತ್ ಆದರೆ ಕೇಂದ್ರಾಡಳಿತ ಪ್ರದೇಶ ಅಂಡಮಾನ್ ನಿಕೋಬಾರ್ ಆಗುತ್ತೆ. ಇನ್ನು ಅತ್ಯುತ್ತಮ ರಾಜ್ಯ ಅಂದರೆ ಕರ್ನಾಟಕ ಆಗುತ್ತೆ, ಕೇರಳ ಆಗ್ತವೆ. ಓಕೆ, 85ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಓಝೋನ್ ಪದರ ಸಂರಕ್ಷಣಾ ದಿನವನ್ನಾಗಿ ಪ್ರತಿ ವರ್ಷ ಯಾವ ದಿನ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ಇಂಟರ್ನ್ಯಾಷನಲ್ ಡೇ ಫಾರ್ ದ ಪ್ರಿಸರ್ವೇಷನ್ ಆಫ್ ದ ಓಝೋನ್ ಲೇಯರ್ ಅಂದರೆ ಸರಿಯಾದ ಉತ್ತರ ಸೆಪ್ಟೆಂಬರ್ 16 ನಾವು ಓಝೋನ್ ಡೇ ಅಂತ ಕರಿತೀವಿ ಅಥವಾ ಅಂತಾರಾಷ್ಟ್ರೀಯ ಓಝೋನ್ ಪದರ ಸಂರಕ್ಷಣಾ ದಿನ. ಓಕೆ, 16 ಸೆಪ್ಟೆಂಬರ್ ಇಂಟರ್ನ್ಯಾಷನಲ್ ಡೇ ಫಾರ್ ದ ಪ್ರಿಸರ್ವೇಷನ್ ಆಫ್ ದ ಓಝೋನ್ ಲೇಯರ್. ಸೊ ಓಝೋನ್ ಲೇಯರ್ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ, ಏನೇನಾಗುತ್ತೆ ಅಂತ ನಾವು ಒಂದು ಕರೆಂಟ್ ಇವೆಂಟ್ಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. 86ನೇ ಪ್ರಶ್ನೆ, ಸಹಕಾರ ಬ್ಯಾಂಕುಗಳಲ್ಲಿ ನಡೆಯುತ್ತಿರುವ ಹಗರಣಗಳನ್ನು ನಿಯಂತ್ರಿಸಲು ಬ್ಯಾಂಕಿಂಗ್ ನಿಯಂತ್ರಣ ತಿದ್ದುಪಡಿ ಕಾಯ್ದೆ 2020 ಕೇಂದ್ರ ಸರ್ಕಾರ ಸಂಸತ್ತಿನಲ್ಲಿ ಮಂಡಿಸಿದೆ. ಹಾಗಾದರೆ ಇತ್ತೀಚೆಗೆ ಇಂಥ ಹಗರಣದಲ್ಲಿ ಸಿಲುಕಿದ ಬಹು ರಾಜ್ಯ ಸಹಕಾರ ಬ್ಯಾಂಕ್ ಯಾವುದು ಅಂದರೆ ಸರಿಯಾದ ಉತ್ತರ ಪಂಜಾಬ್ ಅಂಡ್ ಮಹಾರಾಷ್ಟ್ರ ಕೋಆಪರೇಟಿವ್ ಬ್ಯಾಂಕ್, PMC ಬ್ಯಾಂಕ್ ಆಗುತ್ತೆ. ಸೊ ಇವುಗಳಲ್ಲಿ ಹಗರಣ ನಡೀತಾ ಇತ್ತು. ಹಾಗಾಗಿ ಈ ಎಲ್ಲ ಕೋಆಪರೇಟಿವ್ ಅಥವಾ ಸಹಕಾರ ಬ್ಯಾಂಕುಗಳನ್ನು ಕೂಡ ನಿಯಂತ್ರಣ ಮಾಡಬೇಕು ಅಂತ ಇನ್ನಷ್ಟು ರೆಗ್ಯುಲೇಷನ್ಸ್ ತರ್ತಾ ಇದೆ RBI. ಓಕೆ, ನೋಡಿ, ಸಹಕಾರ ಬ್ಯಾಂಕುಗಳಿಗೆ RBI ನಿಗಾ. PMC ರೀತಿಯ ಹಗರಣದ ವೇಳೆ ಠೇವಣಿದಾರರ ಹಿತರಕ್ಷಣೆಗೆ ವಿಧೇಯಕವನ್ನು ಕೂಡ ತರ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಮಾಡಿದ್ದೀವಿ. ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಬಿಲ್ 2020. 87ನೇ ಪ್ರಶ್ನೆ, ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಮೇಕೆದಾಟು ಸಮಾನಾಂತರ ಜಲಾಶಯದ ಉದ್ದೇಶಿತ ನೀರು ಸಂಗ್ರಹಣಾ ಸಾಮರ್ಥ್ಯ ಎಷ್ಟು ಅಂದರೆ ಮೇಕೆದಾಟು ಬ್ಯಾಲೆನ್ಸಿಂಗ್ ರಿಸರ್ವಯರ್ ಈಸ್ ಪ್ರಪೋಸ್ಡ್ ಟು ಕನ್ಸ್ಟ್ರಕ್ಟ್ ಅಕ್ರಾಸ್ ದ ರಿವರ್ ಕಾವೇರಿ. ವಾಟ್ ಈಸ್ ದ ಪ್ರಪೋಸ್ಡ್ ವಾಟರ್ ಸ್ಟೋರೇಜ್ ಕೆಪಬಿಲಿಟಿ ಆಫ್ ದಿಸ್ ಪ್ರಪೋಸ್ಡ್ ಡ್ಯಾಮ್ ಅಂದರೆ 67.17 TMC ಫೀಟ್ ಆಗುತ್ತೆ, ನೆನ್ಪಿಡ್ಬೇಕು. ಓಕೆ, ಇದರದ್ದೇನು ಉದ್ದೇಶ, ಇದರಿಂದ ಏನು ತಮಿಳುನಾಡು ಯಾಕೆ ಖ್ಯಾತಿ ತೆಗಿತಾ ಇದೆ, ಇದನ್ನು ಕರ್ನಾಟಕದ ವಾದ ಏನು ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. 88ನೇ ಪ್ರಶ್ನೆ, ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿರುವ ಮಾನವ ಬಂಡವಾಳ ಸೂಚ್ಯಂಕ 2020 ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ 2020 ಭಾರತದ ಸ್ಥಾನ ಎಷ್ಟು? ಯಾರು ರಿಲೀಸ್ ಮಾಡಿದ್ರು ಅಂದರೆ ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್. ಭಾರತದ ಸ್ಥಾನ 116 ಇದೆ.
ಓಕೆ, ನೋಡಿ ಭಾರತದ ಸ್ಥಾನ 116ನೇ ಪೊಸಿಷನಲ್ಲಿದೆ. ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್ ವರ್ಲ್ಡ್ ಬ್ಯಾಂಕ್ ಅವರು ರಿಲೀಸ್ ಮಾಡ್ತಾರೆ. ಓಕೆ, ಇನ್ನು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಬೇರೆ, ಅದು ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ UNDP ಅವರು ರಿಲೀಸ್ ಮಾಡ್ತಾರೆ. ಓಕೆ, ಇದನ್ನು ವರ್ಲ್ಡ್ ಬ್ಯಾಂಕ್ ಅವರು. 89ನೇ ಪ್ರಶ್ನೆ, ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿರುವ ರಾಜ್ಯ ಸರ್ಕಾರವು ಹೆಚ್ಚಿನ ಸಾಲ ಪಡೆಯಲು ಅನುಕೂಲವಾಗಲು ಕರ್ನಾಟಕ ವಿತ್ತೀಯ ಹೊಣೆಗಾರಿಕಾ ಅಧಿನಿಯಮ ಅಂದರೆ ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ 2002ಗೆ ಈಗ ತಿದ್ದುಪಡಿಯನ್ನು ತರಲು ನಿರ್ಧಾರವನ್ನು ಮಾಡಿದೆ ಕರ್ನಾಟಕ ಸರ್ಕಾರ. ಹಾಗಾದರೆ ವಿತ್ತೀಯ ಕೊರತೆಯ ಫಿಸ್ಕಲ್ ಡೆಫಿಸಿಟ್ನ ಎಷ್ಟು ಪ್ರಮಾಣವನ್ನು ನಿಗದಿ ಮಾಡ್ತಾ ಇದ್ದಾರೆ ಅಂದರೆ ನೋಡಿ 5% ಆಫ್ GSTP. ನಮ್ಮ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ ಎಷ್ಟಿದೆಯೋ, ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟಿದೆಯೋ ಅದರ 5% ಸಾಲವನ್ನು ತೆಗೆದುಕೊಳ್ಳಬಹುದು ಅಂತ ಈಗ ಕರ್ನಾಟಕ ವಿತ್ತೀಯ ಹೊಣೆಗಾರಿಕಾ ಅಧಿನಿಯಮಕ್ಕೆ ತಿದ್ದುಪಡಿಯನ್ನು ತರ್ತಾ ಇದೆ ಕರ್ನಾಟಕ ರಾಜ್ಯ ಸರ್ಕಾರ. ಯಾಕಂದರೆ COVID-19 ಟೈಮಲ್ಲಿ ಲಾಕ್ಡೌನ್ ಇರೋದ್ರಿಂದ ಆರ್ಥಿಕ ಹಿಂಜರಿತ ಇದೆ. ನಮ್ಮ ಸರ್ಕಾರದಲ್ಲಿ ಒಂದಷ್ಟು ಅಮೌಂಟ್ ಕಡಿಮೆ ಇರೋದ್ರಿಂದ ಈಗ ಒಂದಷ್ಟು ಸಾಲವನ್ನು ಪಡಿಬೇಕು ಅನ್ನೋ ಉದ್ದೇಶಕ್ಕೆ ಆ ಒಂದು ಸಾಲ ಪಡಿತಕ್ಕಂಥ ನಿಯಮ ಏನಿದೆಯೋ ಅದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. 3%ಇಂದ 5%ಗೆ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ನೋಡಿ, ಕರ್ನಾಟಕ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಲ್ಲಿ 3% ಸಾಲ ತೆಗೆದುಕೊಳ್ಳೋಕ್ಕೆ ಅನುಮತಿ ಇದೆ. ಈಗ ಅದನ್ನು 5%ಗೆ ಹೆಚ್ಚಿಸ್ತಾ ಇದ್ದಾರೆ, ನೆನ್ಪಿಡಬೇಕು. ಓಕೆ, 90ನೇ ಪ್ರಶ್ನೆ, ಕನ್ನಡದ ಹಿರಿಯ ನಟರಾಗಿದ್ದ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಎಲ್ಲಿ ಸ್ಥಾಪಿಸಲು ಶಂಕುಸ್ಥಾಪನೆಯನ್ನು ಮಾಡಲಾಗಿದೆ ಅಂದರೆ ಮೈಸೂರಿನಲ್ಲಿ. ಓಕೆ, ಸೊ ಬೆಂಗಳೂರು ಮೈಸೂರು ಅಂದ್ರೆ ಕೊನೆಗೆ ಮೈಸೂರಲ್ಲಿ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ, ನೆನ್ಪಿಡಬೇಕು. ಓಕೆ, ಕನ್ನಡ ಸಾಹಿತ್ಯ ಪರಿಷತ್ ಕೊಡಮಾಡುವ ಶ್ರೀ ವಿಜಯ ಸಾಹಿತ್ಯ ಪ್ರಶಸ್ತಿ ಯಾರಿಗೆ ಲಭಿಸಿದೆ ಈ ವರ್ಷ ಅಂದರೆ 91ನೇ ಪ್ರಶ್ನೆ. ಸರಿಯಾದ ಉತ್ತರ, ಶ್ರೀ ವಿಜಯ ಪ್ರಶಸ್ತಿಯನ್ನು ರಾಯಚೂರಿನ ಚಿದಾನಂದ ಸಾಲಿಯವರಿಗೆ, ಕಾರವಾರದ ಶ್ರೀದೇವಿ ಕೆರೆಮನೆಯವರಿಗೆ ನೀಡ್ತಾ ಇದ್ದಾರೆ ಶ್ರೀ ವಿಜಯ ಪ್ರಶಸ್ತಿ 2020. 92ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಹೊಸ ಸಂಸತ್ ಭವನವನ್ನು ನಿರ್ಮಿಸಲು ನಿರ್ಧಾರವನ್ನು ಮಾಡಿದರೆ ಅದರ ಟೆಂಡರ್ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದ ಸಂಸ್ಥೆ ಟಾಟಾ ಸಂಸ್ಥೆ ಆಗುತ್ತೆ. ಇದನ್ನು ನಿನ್ನೆ ತಾನೇ ಪ್ರಧಾನಮಂತ್ರಿಗಳು ಶಿಲಾನ್ಯಾಸವನ್ನು ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಓಕೆ, ನ್ಯೂ ಬಿಲ್ಡಿಂಗು, ನ್ಯೂ ಸಂಸತ್ ಭವನ, ಟಾಟಾ ವಿನ್ಸ್ ಈ ಒಂದು ಬಿಡ್ಡನ್ನು. ಓಕೆ, ನೋಡಿ, ಸಂಸತ್ತಿಗೆ ಹೊಸ ಭವನ ಬದಲಾಗಲಿದೆ ಚಿತ್ರಣ. ಅದರದ್ದು ಏನೇನು, ಎಲ್ಲೆಲ್ಲಿ ಯಾವ ಭಾಗದಲ್ಲಿ ಏನಿದೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಬೇರೆ ಬೇರೆ ವಿಡಿಯೋಗಳಲ್ಲಿ. 93ನೇ ಪ್ರಶ್ನೆ, 2020ರಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ಫುಟ್ಬಾಲ್ ಆಟಗಾರ ಯಾರು ಅಂದರೆ ಲಿಯೋನೆಲ್ ಮೆಸ್ಸಿ ಆಗ್ತಾರೆ, ಅರ್ಜೆಂಟೈನಾ ಫುಟ್ಬಾಲ್ ಪ್ಲೇಯರ್. ಓಕೆ, ಇವರು ಬಾರ್ಸೆಲೋನಾ ಪರ ಆಡ್ತಾ ಇದ್ದಾರೆ. 2ನೇ ಸ್ಥಾನದಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ಇದ್ದಾರೆ. 94ನೇ ಪ್ರಶ್ನೆ, ನಮ್ಮ ರಾಜ್ಯದ ಮೊದಲ ಕಿಸಾನ್ ರೈಲು ಯಾವ ಪ್ರದೇಶಗಳ ನಡುವೆ ಆರಂಭವಾಯಿತು ಅಂದರೆ ಸರಿಯಾದ ಉತ್ತರ, ಬೆಂಗಳೂರು ಮತ್ತು ದೆಹಲಿಯ ನಿಜಾಮುದ್ದೀನ್ ನಡುವೆ ನಮ್ಮ ರಾಜ್ಯದ ಮೊದಲ ಕಿಸಾನ್ ರೈಲು ಯಾವ ಪ್ರದೇಶಗಳ ನಡುವೆ ಅಂದರೆ ಬೆಂಗಳೂರು ಮತ್ತು ನಿಜಾಮುದ್ದೀನ್ ನಡುವೆ. ಓಕೆ, ಇನ್ನು ಮಹಾರಾಷ್ಟ್ರ ಮತ್ತು ಬಿಹಾರ್ ನಡುವೆ ಅಂತ ಅಂದ್ಬಿಟ್ಟು ದೇಶದ ಮೊದಲು, ನಮ್ಮ ರಾಜ್ಯದ ಮೊದಲು ಬೆಂಗಳೂರು ಮತ್ತು ನಿಜಾಮುದ್ದೀನ್ ಮಧ್ಯೆ. ಓಕೆ, 95ನೇ ಪ್ರಶ್ನೆ, ಭಾರತೀಯ ರಕ್ಷಣಾ ವ್ಯವಸ್ಥೆ ಇತ್ತೀಚೆಗೆ ತನ್ನ ಪಿನಾಕ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚ್ MBRL, ಅದು ಪಿನಾಕ ಮಲ್ಟಿ ಬ್ಯಾರೆಲ್ ರಾಕೆಟ್ ಲಾಂಚಿಂಗ್ ಸಿಸ್ಟಮ್ ಅಂತ ಕರಿತೀವಿ, ಈ ವ್ಯವಸ್ಥೆಯನ್ನು ಪರೀಕ್ಷೆಯನ್ನು ಮಾಡಿತು. ಹಾಗಾದರೆ ಭಾರತದ ಪುರಾಣದಲ್ಲಿ ಪಿನಾಕ ಯಾರ ಧನಸ್ಸಾಗಿದೆ ಅಂದರೆ ಶಿವನ ಧನಸ್ಸಾಗುತ್ತೆ. ಓಕೆ, ಇದನ್ನು ಡೆವಲಪ್ ಮಾಡಿರ್ತಕ್ಕಂಥ ಸಂಸ್ಥೆ DRDO ಆಗುತ್ತೆ. ಮಲ್ಟಿ ಬ್ಯಾರಲ್ ಅಂದರೆ ಒಂದೇ ಬ್ಯಾರಲಿಂದ ಹಲವಾರು ಕ್ಷಿಪಣಿಗಳನ್ನು, ರಾಕೆಟ್ಗಳನ್ನು ಉಡಾವಣೆ ಮಾಡ್ತಕ್ಕಂಥದ್ದು. ಯಾರು ಇದನ್ನು ಯಾವ ಫ್ಯಾಕ್ಟ್ರಿಲಿ ಮಾಡ್ತಾರೆ ಅಂದರೆ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ OFBಯಲ್ಲಿ ತಯಾರು ಮಾಡೋದಕ್ಕೆ ಈಗ ನಿರ್ಧಾರವನ್ನು ಮಾಡಿದ್ದಾರೆ. ನೋಡಿ, ಒಟ್ಟು 12 ರಾಕೆಟ್ಗಳನ್ನ ಲಾಂಚ್ ಮಾಡ್ಬೋದು. 2 ಸಿಸ್ಟಮ್ ಇರುತ್ತೆ. ಓಕೆ, ಕಂಪ್ಯೂಟರೈಸ್ ಸಿಸ್ಟಮ್ ಇರುತ್ತೆ. 12 ರಾಕೆಟ್ಗಳನ್ನು ಲಾಂಚ್ ಮಾಡ್ಬೋದು. ಓಕೆ, ಅದಕ್ಕೋಸ್ಕರ ನೋಡಿ, ಪಿನಾಕ ಅಂತಕ್ಕಂಥದ್ದು ಒಂದು ಶಿವಧನಸ್ಸು ಅಂದರೆ 12 ಬಾಣಗಳನ್ನು ಬಿಡ್ಬೋದು. ನಾವು ಯಾವ ಥರ ಇಮ್ಯಾಜಿನ್ ಮಾಡ್ಕೋಬೋದು, ಅದೇ ಥರ 12 ರಾಕೆಟ್ಗಳನ್ನು ಲಾಂಚ್ ಮಾಡ್ಬೋದು. ಇನ್ನು ಸಾರಂಗ ಅಂತಕ್ಕಂಥದ್ದು ವಿಷ್ಣುವಿನ ಧನಸ್ಸಾಗುತ್ತೆ. ಇದ್ರ ಬಗ್ಗೆ ಒಂದು ಸ್ಟೋರಿನೂ ಕೂಡ ನಾನು ಹೇಳಿದ್ದೆ ಅಲ್ವಾ. 96ನೇ ಪ್ರಶ್ನೆ, ಕನ್ನಡ ಸೇರಿದಂತೆ ಭಾರತದ 15 ಭಾಷೆಗಳಲ್ಲಿ 40,000ಕ್ಕೂ ಅಧಿಕ ಹಾಡುಗಳನ್ನು ಹಾಡಿ ವಿಶ್ವ ದಾಖಲೆ ನಿರ್ಮಿಸಿದ್ದವರು ಇತ್ತೀಚೆಗೆ ನಿಧನರಾದರು. ಯಾರವರು ಅಂದರೆ SP ಬಾಲಸುಬ್ರಹ್ಮಣ್ಯಂ ಅವರು. ಓಕೆ, ಸೊ ನಮಗೆಲ್ಲ ಗೊತ್ತಿದೆ ಆಲ್ರೆಡಿ. ಸೊ ಇವರಿಗೆ 6 ಬಾರಿ ಫಿಲ್ಮ್ಫೇರ್ ಅವಾರ್ಡ್, ಪದ್ಮಶ್ರೀ ಮತ್ತು ಪದ್ಮಭೂಷಣ ಪ್ರಶಸ್ತಿಗಳು ಲಭಿಸಿದ್ದವು. ಇನ್ನು 97 E-NAM, ಇದರ ವಿಸ್ತೃತ ರೂಪ ಏನು ಅಂದರೆ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ E-NAM ಆಗುತ್ತೆ. ಈಗ ರೈತರ ಪ್ರತಿಭಟನೆ ಇರೋದ್ರಿಂದ ಅಗ್ರಿಕಲ್ಚರ್ ರಿಲೇಟೆಡ್ ಭಾಳಷ್ಟು ಸುದ್ದಿ ಬರ್ತವೆ. ಓಕೆ, ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ E-NAM.
ಓಕೆ, ಇದು ಯಾವ ಥರ ಫಂಕ್ಷನ್ ಆಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ ಅಂತಲೂ ಕೂಡ ಹೇಳಿದ್ದೆ. ಓಕೆ, ಇನ್ನು ಭಾರತದಲ್ಲಿ ಸಾವಿರಾರು ಇ ನ್ಯಾಮ್ ಮಾರುಕಟ್ಟೆಯಲ್ಲಿ ಸೇರಿರ್ತಕ್ಕಂಥವು ಇದ್ದಾವೆ. ಕರ್ನಾಟಕದಲ್ಲಿ 2 ಇದ್ದಾವೆ. ಅವು ಇ ನ್ಯಾಮ್ಗೆ ಸೇರಿಲ್ಲ, ಬದಲಾಗಿ ರಾಷ್ಟ್ರೀಯ ಇ ಮಾರ್ಕೆಟ್ ಸರ್ವಿಸ್ REMS ಅಂತ ಏನಿದೆಯೋ ಅದರಲ್ಲಿ ಸೇರಿದ್ದಾವೆ. ಓಕೆ, ಇನ್ನು 98ನೇ ಪ್ರಶ್ನೆ, ಗರ್ಭಿಣಿ ಮತ್ತು ಬಾಣಂತಿ ಮಹಿಳೆಯರ ಉತ್ತಮ ಆರೋಗ್ಯಕ್ಕಾಗಿ ನೇರ ಸಹಾಯಧನ ನೀಡುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದು ಅಂದರೆ ಮಾತೃವಂದನ ಆಗುತ್ತೆ. ನೋಡಿ, ಮಾತೃವಂದನ ಯೋಜನೆಗೆ ಈಗ ತಿದ್ದುಪಡಿಯನ್ನು ತರ್ತಾ ಇದ್ದಾರೆ. ಏನು ತಿದ್ದುಪಡಿ ಅಂತಲೂ ನಾವು ಡಿಸ್ಕಸ್ ಮಾಡಿದ್ದೀವಿ, ಅದನ್ನು ನಾನು ಇಲ್ಲಿ ಡೀಟೇಲ್ಸ್ ಹೇಳಕ್ಕೆ ಹೋಗಲ್ಲ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ, ಈ ಮಾತೃವಂದನಾ ಯೋಜನೆ, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯಲ್ಲಿ 3 ಕಂತುಗಳಲ್ಲಿ 5,000 ರೂಪಾಯಿನ ಕೊಡ್ತಾರೆ. ಮೊದಲನೇ ಕಂತಲ್ಲಿ 1,000, ಎರಡನೇ ಕಂತಲ್ಲಿ 2,000, ಮೂರನೇ ಕಂತಲ್ಲಿ 2,000. ಅಂದರೆ ಯಾವ್ಯಾವ ಅವಧಿಯಲ್ಲಿ ಯಾವ್ಯಾವ ಟೈಮಲ್ಲಿ ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. 99ನೇ ಪ್ರಶ್ನೆ, ಅಣ್ವಸ್ತ್ರ ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ ಸ್ವದೇಶಿ ನಿರ್ಮಿತ ಪೃಥ್ವಿ 2 ಕ್ಷಿಪಣಿಗಳನ್ನು ಭಾರತ ಇತ್ತೀಚೆಗೆ ಪರೀಕ್ಷೆ ನಡೆಸಿತು. ಈ ಕ್ಷಿಪಣಿಗಳು ಯಾವ ವಿಧದ ಕ್ಷಿಪಣಿಗಳು ಅಂದರೆ ಸರಿಯಾದ ಉತ್ತರ ಸರ್ಫೇಸ್ ಟು ಸರ್ಫೇಸ್, ಅಂದರೆ ನೆಲದಿಂದ ನೆಲಕ್ಕೆ ಚಿಮ್ಮಬಲ್ಲ, ಭೂಮಿಯಿಂದ ಭೂಮಿಗೆ ಹಾರಬಲ್ಲ ಕ್ಷಿಪಣಿ ಆಗುತ್ತೆ ಪೃಥ್ವಿ 2. ಓಕೆ, ಮತ್ತು 100ನೇ ಪ್ರಶ್ನೆ ಮತ್ತು ಈ ಒಂದು ವಿಡಿಯೋ ಅಂದರೆ ಜುಲೈ 2020ರಿಂದ ಡಿಸೆಂಬರ್ 2020ರವರೆಗಿನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಾಸ್ಟ್ 6 ಮಂತ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಅಂತ ಹೇಳ್ತಾ ಇದ್ದೆ. ಅದರಲ್ಲಿ 200 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಅದರ ಮೊದಲನೇ ಭಾಗ ಪಾರ್ಟ್ 1ನಲ್ಲಿ 100 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ದಂಗೆ ಆಯಿತು. 100ನೇ ಪ್ರಶ್ನೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ತನ್ನ ನೂತನ ಪ್ರವಾಸೋದ್ಯಮ ನೀತಿಯನ್ನು ಲೋಕಾರ್ಪಣೆ ಮಾಡಿತು. ಹಾಗಾದರೆ ಕರ್ನಾಟಕ ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಟ್ಯಾಗ್ ಲೈನ್ ಏನು ಅಂತ ಕೇಳ್ಬೋದು. ಓಕೆ, ಸರಿಯಾದ ಉತ್ತರ ಒನ್ ಸ್ಟೇಟ್ ಮೆನಿ ವರ್ಡ್ ಆಗುತ್ತೆ. ಇದು ಕರ್ನಾಟಕ ರಾಜ್ಯದ ಒಂದು ಪ್ರವಾಸೋದ್ಯಮ ಇಲಾಖೆಯ ಟ್ಯಾಗ್ ಲೈನ್ ಆಗುತ್ತೆ. ಓಕೆ, ಸೊ ಈ ಒಂದು ಇದ್ರ ಬಗ್ಗೆ ನಾವು ಆಲ್ರೆಡಿ ನೂತನ ಪ್ರವಾಸೋದ್ಯಮ ನೀತಿ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ. ಓಕೆ, ಏನೇನು ತಂದರು ಅಂದರೆ ಒಂದು ರಾಜ್ಯ ಹಲವು ಜಗತ್ತು ಅಂತ ಕರಿತೀವಿ ಅಲ್ವಾ, ಆ ಒಂದು ಘೋಷವಾಕ್ಯದೊಂದಿಗೆ ಪ್ರವಾಸೋದ್ಯಮ ಇಲಾಖೆ ಇದೆ. ಸೊ ಇಲ್ಲಿ ನೋಡಿ, ಒನ್ ಸ್ಟೇಟ್ ಮೆನಿ ವರ್ಡ್ಸ್ ಕರ್ನಾಟಕ ಟೂರಿಸಂ ಡಿಪಾರ್ಟ್ಮೆಂಟ್ ಇದು. ಅದೇ ಥರ ಗೋವಾದ್ದು ಎ ಪರ್ಫೆಕ್ಟ್ ಹಾಲಿಡೇ ಡೆಸ್ಟಿನೇಷನ್. ಅದೇ ಥರ ಕೇರಳದ್ದು ಗಾಡ್ಸ್ ಓನ್ ಕಂಟ್ರಿ. ಅದೇ ಥರ ನಮ್ಮ ಭಾರತದ ಒಂದು ಇರುತ್ತಲ್ವ, ಅದೇನಂದರೆ ಇನ್ಕ್ರೆಡಿಬಲ್ ಇಂಡಿಯಾ ಅತಿಥಿ ದೇವೋಭವ ಅಂತಕ್ಕಂಥದ್ದು ನಮ್ಮ ಭಾರತದ ಟೂರಿಸಂ ಟ್ಯಾಗ್ ಲೈನ್. ಓಕೆ, ಹೀಗೆ ನೋಡಿ, ಟಾಪ್ 200 ಪ್ರಚಲಿತ ಘಟನೆಗಳು ಜಾಬ್ ಸಿಗೋದ್ರಲ್ಲಿ ಸಿಂಹ ಪಾಲು ಕೊಡುಗೆಯನ್ನು ನೀಡ್ತಾವ ಅನ್ನೋದಾದರೆ ನಿಮಗೆ ಈಗ ಆಲ್ರೆಡಿ ಗೊತ್ತಾಯಿತು. ಈ 100 ಪ್ರಶ್ನೆಗಳಲ್ಲೇ ಎಷ್ಟು ಪ್ರಶ್ನೆಗಳು ಬರ್ಬೋದು, ಹಿಂದೆ ಬಂದಿದ್ದವು ಕೂಡ ಅಲ್ವಾ, ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಕರೆಂಟ್ ಇವೆಂಟ್ಸಲ್ಲಿ. ಅದು PC ಇಂದ DC ವರೆಗೂ ಅಂದರೆ IAS ಎಕ್ಸಾಮಲ್ಲೂ ಕೂಡ ಹಲವಾರು ಪ್ರಚಲಿತ ಘಟನೆಗಳು ನಮ್ಮ ಒಂದು ಚಾನಲಿಂದ ಬಂದಿದ್ವು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಜುಲೈ 2020ರಿಂದ ಡಿಸೆಂಬರ್ 2020ರವರೆಗಿನ ಪ್ರಮುಖ 200 ಪ್ರಚಲಿತ ಘಟನೆಗಳಲ್ಲಿ ಈ ಒಂದು ಮೊದಲನೇ ಭಾಗದಲ್ಲಿ 100 ಪ್ರಶ್ನೆಗಳನ್ನು ನೋಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮಿಕ್ಕಿರ್ತಕ್ಕಂಥ 100 ಪ್ರಶ್ನೆಗಳನ್ನು 100 ಕರೆಂಟ್ ಇವೆಂಟ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಭಾಳಷ್ಟು ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಕಂಟೆಂಟ್ ಆಗುತ್ತೆ. ಸೊ ಓಕೆ, ಈಗ ಈ ಒಂದು ಕ್ವಶನ್ಸು ನಿಮಗೆ ಮುಂದೆ ಬರ್ತಕ್ಕಂಥ FDA, SDA, PC, PSI ಮತ್ತು ಇನ್ನಿತರ ಪರೀಕ್ಷೆಗಳಿಗೆ ಭಾಳ ಯೂಸ್ಫುಲ್ ಆಗುತ್ತೆ ಅನ್ಕೊಳ್ತಾ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಮತ್ತು ಇನ್ನಷ್ಟು 100 ಪ್ರಶ್ನೆಗಳನ್ನು ಆದಷ್ಟು ಬೇಗನೆ ತರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್. ಓಕೆ.